ಅಜ್ಞಾನಾದಿ ಸಪ್ತ ಅವಸ್ಥೆಗಳು ಕೂಡ ಜೀವನಿಗೆ 21ನೇ ಪದ ಜ್ಞಾನದ 20ನೇ ಪದ. ಹೌದು, 20ನೇ ಪದ. ಜೀವನಿಗ ಅವಸ್ಥೆಗಳೇಳವನು ಪರಿಭಾವಿಸಿ ನೋಡಿರೆ ಬಂಧರಹಿತರಪ್ಪವರು. ಬಂಧರಹಿತರಪ್ಪವರು ನಾವು ಈ ಜನನ ಮರಣ ರೂಪ ಬಂಧನದಿಂದ ಬಿಡುಗಡೆ ಆಗ್ಬೇಕನ್ನುವರು ಏನ್ ಮಾಡಬೇಕು? ಈ ಜೀವನಿಗೆ ಆಗತಕ್ಕಂಥ 7 ಅವಸ್ಥೆಗಳನ್ನು ವಿಚಾರ ಮಾಡಿ ನೋಡ್ಬೇಕು. ಮತ್ತೆ ಸಮಾಲೋ ಹುಷಿಯಾರ್ ಏನಂದ್ರು? ಈ ಜನನ ಮರಣ ರೂಪ ಬಂಧನದಿಂದ, ಈ ದುಃಖಗಳಿಂದ ಬಿಡುಗಡೆ ಆಗಬೇಕು ಅಂತ ಅಪೇಕ್ಷೆ ಉಳ್ಳವರು ಏನ್ ಮಾಡಬೇಕು? ಜೀವನಿಗೆ ಆಗತಕ್ಕಂಥ 7 ಅವಸ್ಥೆಗಳದಾವು, ಅವುಗಳನ್ನ ಚೆನ್ನಾಗಿ ವಿಚಾರ ಮಾಡಿ ನೋಡ್ಬೇಕು. ಅವು ಯಾವುವು ಅಂದ್ರ ಅಜ್ಞಾನ, ಆವರಣ, ವಿಕ್ಷೇಪ, ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ, ಶೋಕ ನಿವೃತ್ತಿ, ನಿರಂಕುಶ ತೃಪ್ತಿ ಅಂತ 7 ಅವಸ್ಥೆಗಳು ನಾವು ಇರ್ತಾವ. ಅದನ್ನ ಅಂದ್ರೆ ಇದು ಎಲ್ಲಿದು ಅಂತ ಕೇಳಿದ್ರೆ, ಇದು ಪಂಚದಶಿಯ ತೃಪ್ತಿ ದೀಪದಲ್ಲಿ ಇದೆ. ಅಜ್ಞಾನಮಾವೃತಿ ತದ್ವದ್ವಿಕ್ಷೇಪಶ್ಚ ಪರೋಕ್ಷಧೀಹಿ ಅಪರೋಕ್ಷಮತಿ ಶೋಕ ಮೋಕ್ಷ ತೃಪ್ತಿರ್ ನಿರಂಕುಶ ಅಂಥೇಳಿ ಯಾವ ತೃಪ್ತಿ ದೀಪದ 33ರಲ್ಲಿ ಹಿಂಗೆ ಹೇಳ್ಕೊಂಡು ಬಂದಾರ. ಈ 7 ಅವಸ್ಥೆಗಳನ್ನು ಅಲ್ಲಿ ಹೇಳ್ಯಾರ. ಅಲ್ಲದೆ ವಿಚಾರ ಸಾಗರದಲ್ಲಿ ಕೂಡ ಬಂದಿದೆ. ತನ್ನನ್ನು ತಾನು ಮರೆತಿರುವುದೇ ಇಲ್ಲಿ ಅಜ್ಞಾನ ಅವಸ್ಥೆ. ಅವು ಮೊದಲನೇ ಅವಸ್ಥೆ ಯಾವುದು? ಅಜ್ಞಾನ. ನಮ್ಮನ್ನು ನಾವೆಲ್ಲ ಮರ್ತೀವಿ, ಇದು ಅಜ್ಞಾನ. ಅಸಂಗ ಕೂಟಸ್ಥನು ಇಲ್ಲ, ತೋರುವುದಿಲ್ಲ ಅನ್ನುವುದೇ ಇಲ್ಲಿ ಆವರಣ ಅಂತ ಹೇಳಲ್ಪಡುತ್ತೆ. ಈ 2 ದೇಹಗಳು, ಇವು ದೇಹದ್ವಯನ ಸ್ಥೂಲ ಸೂಕ್ಷ್ಮ ದೇಹಗಳೇ ನಾನು ಅಂತೂ ತಿಳ್ಕೊಂಡು ನಾ ಕರ್ತಾ ಅದೇನಿ, ಭೋಗ್ತಾ ಅದೇನಿ ಅಂತ ಹೇಗೆ ತಿಳಿದದ್ದನ ವಿಕ್ಷೇಪ. ಕೂಟಸ್ಥನು ಇದ್ದಾನೆ ಅಂತ ತಿಳಿಯುವುದೇ ಪರೋಕ್ಷ ಜ್ಞಾನದ. ಆ ನಾನೇ ಬ್ರಹ್ಮನಿದ್ದೇನೆ ಅಂತ ಅಸಂಗ ಕೂಟಸ್ಥನೆಂಬ ಅರಿವು ಆ ಜ್ಞಾನ ಆದರೆ ಅದಕ್ಕೆ ಅಪರೋಕ್ಷ ಜ್ಞಾನ ಅಂತ ಹೇಳಲ್ಪಡ್ತದೆ. ಆವಾಗ ಕರ್ತೃತ್ವ ಭೋಕ್ತೃತ್ವ ನಿವೃತ್ತಿ ಏನಾಗ್ತಾವು? ಅದ ಶೋಕ ನಿವೃತ್ತಿ ಅಂತ ಹೇಳಲ್ಪಡ್ತದೆ. ಅನಂತರ ನಾ ಏನು ಮಾಡಬೇಕಾಗಿತ್ತು? ಸರ್ವಂ ಕೃತವಾನ್, ಎಲ್ಲ ಮಾಡಿದೆನು. ಏನು ಪಡಿಬೇಕಾಗಿತ್ತಲ್ಲ ಈ ಲೋಕದಾಗ ಬಂದು, ಮನುಷ್ಯ ದೇಹಕ್ಕೆ ಬಂದ ಮೇಲೆ ನಾ ಏನು ಮಾಡಬೇಕಾಗಿತ್ತು ಅದನ್ನು ಮಾಡಿ, ಏನು ಪಡಿಬೇಕಾಗಿತ್ತು ಅದನ್ನು ಪಡೆದೆ ಅಂತಂದಾಗ ಮುಗೀತು ನನ್ನ ಕೆಲಸ. ಸಹಜ ಸಂತುಷ್ಟನಾಗಿ ಇರುವುದೇ ಅದಕ್ಕೆ ಏನಂತಾರು? ನಿರಂಕುಶ ತೃಪ್ತಿ ಅಂತ. ಏನು ಅದು ಉಳಿತು ಇದು ಉಳಿತು, ಅದು ಬೇಕಾಗಿತ್ತು ಇದು ಬೇಕಾಗಿ ಏನಿಲ್ಲ. ಏನು ಮಾಡಬೇಕಾಗಿತ್ತು ಎಲ್ಲ ಮಾಡೀನಿ, ಏನು ಪಡಿಬೇಕಾಗಿತ್ತು ಎಲ್ಲ ಪಡೆದೇನಿ.
ಇನ್ನು ಮತ್ತು ನೀವು ಏನು ಪಡೆಯಬೇಕು ಅಂಥೇಳಿ ಏನು ತೃಪ್ತನಾಗಿ ಇರುವುದು ನಿರಂಕುಶ ತೃಪ್ತಿ. ಇದು ಈ 7 ಅವಸ್ಥೆಗಳನ್ನು ದಶಮನ ದೃಷ್ಟಾಂತದಲ್ಲಿನೂ ಕೂಡ ನಾವು ಕೇಳಿವಿ, ನೀವು ಕೇಳಿರಿ ಹೌದಲ್ಲ. ಅಂದ್ರೆ 10 ಮಂದಿ ಹೊಳಿ ದಾಟಿ ಹೋಗೋದಕ್ಕೆ ಮೊದಲು ಎಣಿಸ್ಕೊಂಡ್ರು ನಾವು ಎಷ್ಟು ಮಂದಿ ಇದ್ದೇವೆ. ಆಗಿನ 10 ಮಂದಿ ಮಳ್ಳ ಇರ್ತಾರ ಕೇಳ್ತೇನೆ. ನಾವು 10 ಮಂದಿ ಇದೆ ನೋಡ್ರ, ಮತ್ತೆ ಎಲ್ಲರ ಅಲ್ಲಿ ಅಡವ್ಯಾಗ ಕಳ್ಕೊಂಡು ಮತ್ತೆ ಎಲ್ಲರ ಏನಾರ ಆದ್ಗಿದಿತ್ತು ಮೊದಲ ಇಲ್ಲೇ ಎಣಿಸ್ಕೊಂಡು ಹೋಗೋನು ಅಂತೇಳಿ 10 ಮಂದಿನ ಎಣಿಸ್ಕೊಂಡು ಹೋದ್ರು. ನಡು ಒಂದು ಹೊಳಿ ಬತ್ತು. ಅದು ಎಂಥದ್ದು ಮೃಗಜಲದಿಂದ ತುಂಬಿದ ಹೊಳಿ ಬತ್ತು. ಆಮೇಲೆ ದಾಟಿ ಹೋದ್ರು. ಗಪ್ರಿ ನೋಡೋಣ ಯಾರು ಅದ್ರದಾಗ ಹರ್ಕೊಂಡು ಹೋಗ್ಯಾರ ಏನು ಮಾಡ್ಯಾರೋ ನೋಡೋಣ ಅಂತೇಳಿ ಅಲ್ಲಿ ಅವರು ಎಣಸ್ಲಾಕ್ ಶುರು ಮಾಡಿದ್ರು. ನಿಂದ್ರೆ ಎಲ್ಲರೂ ನಿಂತರು. ಒಬ್ಬ ಎಣಸ್ಲಾಕ 1 2 3 4 5 6 7 8 9. ಇನ್ನೊಬ್ಬ 10 ಹಿಂಗೆ ಮಾಡಿದ್ರೆ ಬರ್ತಿತ್ತದ. ತನ್ನ ಮರ್ತು ಬಿಟ್ಟ. ನಾವು ಮುಂದಿನ 9 ಮಂದಿನ ಎಣಿಸ್ತಾನೆ. ನಿನಗೆ ಬರೋಬ್ಬರಿ ಎಣಿಸ್ಲಕ್ಕೆ ಬರಂಗಿಲ್ಲ, ನಾ ಎಣಿಸ್ತೀನಂತ ಮತ್ತಬ್ಬ ಅಂತ ಅವನು ಎಣಿಸಿದ. ಅವನು ಮುಂದಿನ ಅವ್ರನ್ನ ಎಣಿಸಿದ ತನ್ನ ಮತ್ತ 9. ಹೌದಲ್ಲ 9 ಅದಾವು. ನೋಡೋಣ ನಾ ನೋಡ್ತೀನಂತ ಅವ್ನು ಹಿಂಗೆ ಎಲ್ಲಾರು ಎಣಿಸಿ ನೋಡಿದ್ರು 9 ಅದು. 10ನೇದವ ಹೊಳ್ಯಾಗ ಹರ್ಕೊಂಡು ಹಾದು ಅಪ್ಪ ಕಳ್ಳಕ್ಕೆ ಚಾಲು ಮಾಡಿದ್ರು. ಮತ್ತೇನು ತನ್ನನ್ನು ಮರ್ತದ ಅಜ್ಞಾನ ಆಯಿತು. ಆಮೇಲೆ ಅವ 10ನೇದವ ಇಲ್ಲ ತೋರೋದಿಲ್ಲ ಇದ್ರ ಕಾಣಿಸ್ತಿದ್ದ ಅಂತ ಅನ್ನೋದೇ ಆವರಣ ಆಯಿತು. ಇನ್ನು ನಮ್ಮ ಪ್ರಿಯತಮ ನಮ್ಮ ನಗಲಿ ಸಾತ್ವಾದ ತಿಳ್ಕ ಬಡ್ಕೊಂಡು ಅಳ್ಳಾಕತ್ತಿದ್ದು ವಿಕ್ಷೇಪ ಆಯಿತು. ಆಮೇಲೆ ಆ ಕಡೆದು ಒಬ್ಬ ಬಂದ. ಆ ಕಡೆದು ಒಬ್ಬ ಬಂದ ಕೂಡೇನ ಯಾಕೆ ಹಚ್ಚಿರಂದ, ನಾವು 10 ಮಂದಿ ಬಂದಿದ್ವಿ, ಒಬ್ಬ ಹರ್ಕೊಂಡು ಹೋಗ್ಯಾನ ಹೊಳ್ಯಾಗ. ಅವ ಹಿಂಗೆ ನೋಡು, ಈ ಕಡೆ 5 ಮಂದಿ ಅದಾರ, ಈ ಕಡೆ 5 ಮಂದಿ ಅದಾರ, 10 ಮಂದಿ ಅಂತೂ ಅದಾರ. ಮತ್ತೆ ನೀವು ಎಣಿಸಿರೇನ? ಒಬ್ಬ ಯಾಕ್ರಿ, ನಾವು 4-5 ಮಂದಿ ಎಣಿಸೀವಿ, 9 ಮಂದಿ ಅದಾರ. ಎಲ್ಲಿ ಅದು ಬೇಡ, 10ನೇದವ ಅದಾನು ಇರುತ್ತಾನೆ ಅಂತ ಹೇಳ. ಈಗೇನ್ರ ಒಂದು ಸಾಮಾನು ಕಳೆದಿರ್ತೈತಿಲ್ಲ, ಒಂದು ಮೊಬೈಲ್ ಕಳೆದೈತಿ. ಅಯ್ಯಪ್ಪ ನನ್ನ ಮೊಬೈಲ್ ಎಲ್ಲಿ ಹೋಯ್ತು ಅಂತೇಳ ಐತಿ, ಕಾಳಜಿ ಮಾಡಬೇಡ ಇಟ್ಟ ಅಂದ್ರೆ ಸಾಕು. ಹೌದಿಲ್ಲ, ಚಿಂತಿನ ದೂರ ಆಯ್ತದ. ಹಂಗ ಇವ ಇದ್ದಾನೆ, ದಶಮ ಇದ್ದಾನೆ ಅಂತ ಹೇಳ್ದ. ಅಂತೂ ಸತ್ತಿಲ್ಲ, ಅದಾನ. ಇವಾಗ ಎಲ್ಲೋ ಅಲ್ಲಿ ಮುಂದೆ ಭೇಟಿಯಾಗಿರ್ಬೇಕು, ಅಂತೂ ಅದಾನ. ಅಂದ್ರೆ ದಶಮನ ಪರೋಕ್ಷ ಜ್ಞಾನ ಆಯ್ತ. ಎಲ್ಲಿ ಅದ ನಾವ ಅಂತ ಕೇಳ್ದ. ಅದ್ರಾಗಿ ನಾವು ಒಬ್ಬ ಕೇಳಿದ ಕೂಡಲೇನ ಯಾವ ಕೇಳಿದ್ದು ನೋಡಿ ಎಲ್ಲಿ ಅದಾನ ಅಂತೇಳಿ, ನೀನ ದಶಮ ಅಂದ. ನಾ ಹೆಂಗಂದ, ನಾ ಹೆಂಗಂದ್ರೆ ನೋಡಲ್ಲ, ಹೌದಲ್ಲ 9 ಮಂದಿ ಮುಂದದಾರು. ದೇವರ, ನಾನು ನನ್ನ ಮರೆತು ಬಿಟ್ಟಿದ್ದೆ, ನಾನೇ ದಶಮ ಅಂತ ತಿಳ್ಕೊಂಡ. ಆವಾಗ ಆ ಶೋಕ ಆಗಿತ್ತಲ್ಲ, ದುಃಖ ಹೋಗ್ಬಿಡ್ತು, ನಿರಂಕುಶ ತೃಪ್ತಿ ಆಗಿಬಿಡ್ತು. ಹಿಂಗೆ ಪರಂತು ದೃಷ್ಟಾಂತ ಅಂತೂ ಹೇಳಿದೀವಿ, ಹೌದಿಲ್ಲ? ಇಲ್ಲಿ ದಶಮ ಯಾರು?
ಮುಂದೆ 9 ಮಂದಿ ಯಾರು? ಹೌದಿಲ್ಲ? ನೀನು ಬರೇ ದೃಷ್ಟಾಂತ ನಾನು ಬೇಕಾ ಬೇಡ? ದೃಷ್ಟಾಂತ ಕೊಟ್ಟಾರ ದಶಮಂದು. ಅದು ಎಲ್ಲರಿಗೂ ಗೊತ್ತೈತೆ 10 ಮಂದಿ ಹೋಗಿದ್ರು ಹೊಳಿದಾರೆ ಅನ್ನೋದು. ಆದ್ರೆ ಅದು ಸಿದ್ಧಾಂತದಲ್ಲಿ ದ್ರಾಷ್ಟಾಂತದಲ್ಲಿ ಅದನ್ನು ಸಮನ್ವಯ ಮಾಡ್ಕೋಬೇಕಾದ್ರೆ 9 ಮಂದಿ ಯಾರು, 10ನೇದವ ಯಾರು? ಹೌದಿಲ್ಲ? ಯಾರಪ್ಪ? ಅಯ್ಯಪ್ಪ ಈ ಕಡೆ ಯಾಕೆ ಬೇಡ ನಮ್ಗೆ ಯಾರ ಕಡೆನೂ ಬರಬೇಡ್ರಿ ನೀವೀಗ, ನಿಮ್ಮ ಕಡೆನೇ ಇರ್ರಿ ಈಗ. ಅದಕ್ಕೆ ಅಂದ್ರೆ ಸಿದ್ಧಾಂತದಲ್ಲಿ ಕೂಡ ಯಾಕೆ ಅದನ್ನು ತಿಳ್ಕೋಬೇಕು. ಒಂಬತ್ತು ಮಂದಿ ಯಾರು ಅಂತಂದ್ರೆ ಅಷ್ಟಪುರಿ ಅಂತ ಹೇಳಲ್ಪಡ್ತಾವ. ಅಷ್ಟಪುರಿ ಗೊತ್ತದ? ಅಷ್ಟಪುರಿ ಅಂದ್ರೆ ಯಾವುವು ಅಂತಂದ್ರೆ ಪಂಚ ಜ್ಞಾನೇಂದ್ರಿಯ, ಒಂದು ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ 2, ಪಂಚಪ್ರಾಣ 3 ಅದು ಹೌದಿಲ್ಲ? ಆಮೇಲೆ ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚಪ್ರಾಣ, ಅಂತಃಕರಣ, ಇದು ಪಂಚಭೂತಗಳು, ಪಂಚಭೂತಗಳು, ಜ್ಞಾನೇಂದ್ರಿಯ ಪಂಚಕ, ಪಂಚಭೂತ, ಜ್ಞಾನೇಂದ್ರಿಯ ಪಂಚಕ, ಕರ್ಮೇಂದ್ರಿಯ ಪಂಚಕ, ಪ್ರಾಣ ಪಂಚಕ. ಎಷ್ಟದು? 4. ಅಂತಃಕರಣ ಅದು ಅಂತಃಕರಣ ಪಂಚಕ 5 ಅದು. ಇವು 5 ಒಂದು 3. ಯಾವ 3? ಅವಿದ್ಯ, ಕಾಮ, ಕರ್ಮ. ಇವು 3. ಅವಿದ್ಯ, ಕಾಮ, ಕರ್ಮ. ಇವು 3. ಅವ 5 3 8 ಅದು. ಇವಕ್ಕೆ ಏನಂತ ಕರೆಯುತ್ತಾರೆ? ಅಷ್ಟಪುರಿ ಅಂತಾರೆ. ಇವಕ್ಕೆ ಅಷ್ಟಪುರಿ 8 ಪುರಿಗಳು ಇವು. ಇವು 8 ಆಮೇಲೆ ಇನ್ನೆಸ್ಬೇಕಾದು? 2 ಬೇಕಾದದು ಹೌದಲ್ಲ? ಸ್ಥೂಲ ಶರೀರ 1 9. ಈ 9 ನಾನು ತಿಳಿಯುತ್ತೇನೆ. ಈ 9 ಮಂದಿ ನಮ್ಮ ಎದುರಿಗೆ ಅದಾರ. 10ನೇದವ ಜೀವ. 10ನೇದವ ಯಾರು? ಜೀವ. ಅಷ್ಟಪುರಿ ಹೇಳಲ್ಪಟ್ಟಂಥ ಭೂತ ಪಂಚಕ, ಜ್ಞಾನೇಂದ್ರಿಯ ಪಂಚಕ, ಕರ್ಮೇಂದ್ರಿಯ ಪಂಚಕ, ಪ್ರಾಣ ಪಂಚಕ, ಅಂತಃಕರಣ, ಅವಿದ್ಯ, ಕಾಮ, ಕರ್ಮ ಇವು 8. ಸ್ಥೂಲ ಶರೀರ ಒಂದು 9. ಈ 9 ಆ ಜೀವ ಇದರಿಟ್ಟು ಅರಿತಾನೆ, ಮುಂದೆ ನೋಡ್ತಾನೆ. ಇವನ್ನೆಲ್ಲ ಪ್ರತ್ಯೇಕ ಅದಾವು. ಆದರೆ ಏನು ಮಾಡ್ಯಾನ ಆ ಜೀವ? ತನ್ನ ಎಣಿಸೋದು ಬಿಟ್ಬಿಟ್ಟಾನ. ತಂದ ಮಾಡ್ತಾನೆ. ಹೇಗೆ? ತನ್ನ ಮರೆತು ಈ ರೀತಿ ಮುಂದೆ ಎಲ್ಲ ಚಾಲು ಆಗ್ಯಾವ ಹೌದಿಲ್ಲ? ಅಳೋದು ಕರೆದು ಎಲ್ಲ ಚಾಲು. ಈ ರೀತಿ ಜೀವ ದಶಮದಾನ ಅಂದ್ರೆ 9 ಇವರು ಮುಂದಿನವರು. ಹೀಗೆ ಆ ದಶಮ ಪುರುಷನಂತೆ ಜೀವನು ಈ 7 ಅವಸ್ಥೆಗಳನ್ನು ಹೊಂದುತ್ತಾನೆ. ಈ ಜೀವ ಅವು ಯಾವ ರೀತಿ ಅನ್ನೋದನ್ನು ಮುಂದೆ ಒಂದೊಂದು ನೋಡಿ ಅಂತ ತಿಳಿಸ್ತಾರೆ ಅವರು. ಅಂತೂ ದೃಷ್ಟಾಂತ ಸಿದ್ಧಾಂತ ಮೊದಲು ಗೊತ್ತಾಗಲಿ ಅಂತ ಹೇಳಿದೀವಿ ಅಷ್ಟೇ.
ಅಧಿಷ್ಠಾನ ರೂಪ ಕೂಟಸ್ಥ ಚೇತನ ಸಹಿತನಾದ ಜೀವನೇ ಈ ಸಪ್ತಾವಸ್ಥೆಗಳಿಗೆ ಅಧಿಕಾರಿಯಾಗಿದ್ದಾನೆ. ಹೌದಿಲ್ಲ? ಜೀವ ಅಂದ್ರೆ ಮತ್ತೆ ಬರೀ ಚಿರಾಭಾಸ ತಗೊಂಡ್ರೆ ಜೀವ ಆಗುದಿಲ್ಲ ಅದು. ಹೌದಿಲ್ಲ? ಜೀವ ಅಂದ್ರೆ ಏನು? ಅಂದ್ರ ಮತ್ತ ಅಲ್ಲಿ ಆ ಜೀವನಿಗೆ ಚಿರಾಭಾಸನಿಗೆ ಅವನು ಬೇಕಲ್ಲ, ಆಧಾರಧಿಷ್ಠಾನ ಕೂಟಸ್ಥ ಸಾಕ್ಷಿ ಚೇತನ ಬೇಕಲ್ಲ. ಅದಿಲ್ಲ ಮತ್ ಯಾಕಂದ್ರೆ ನಾವು ಆಧಾರದಾನ ಪ್ರತಿಯೊಂದಕ್ಕೆ. ಆದರೆ ಈಗ ಒಂದನೇ ನುಡಿಯಿಂದ ಈ ರೀತಿ ಈ 7 ಅವಸ್ಥೆಗಳೇನದಾವ, ನಾವು ಈ ಜನ್ಮ ಮರಣ ರೂಪ ಬಂಧನದಿಂದ ಬಿಡುಗಡೆ ಆಗಬೇಕು ಅಂತ ಅಪೇಕ್ಷೆ ಯಾರಿಗೈತಿ ಅವ್ರು ಏನ್ ಮಾಡಬೇಕು? ಈ ಜೀವನಿಗೆ ಆಗತಕ್ಕಂಥ 7 ಅವಸ್ಥೆಗಳನ್ನ ಪರಿಭಾವಿಸಿ ನೋಡಿದೆ ಅಂದ್ರ ವಿಚಾರ ಮಾಡಿ ನೋಡ್ರಿ. ಮತ್ತೇನು ಬಿಡುಗಡೆ ಆಗುತ್ತದೆ. ಈಗ ಮೊದಲು ಅಜ್ಞಾನ ಅನ್ನೋದರ ಬಗ್ಗೆ. ಮೊದಲನೇ ಅವಸ್ಥೆ ಯಾವುದು? ಅಜ್ಞಾನ. ಈ ಅಜ್ಞಾನ ಒಂದು ಹೇಳ್ತಾರೆ. ಅಜ್ಞಾನ ಅಂದ್ರೆ ಎದಕ್ಕನ್ಬೇಕು ಅಂದ್ರ, ತನ್ನ ನಿಜವನ್ನು ಪರೀಕ್ಷಿಸದೆ ಹೇಯವೆನ್ನದೆ ವಿಕೃತಿಯುಳ್ಳ ತನುವೆ ತಾನೆಂದು ಭಿನ್ನ ವಿಷಯದ ವಿಶ್ವವಿದನು ಕಂಡು ನನ್ನಿ ಎಂಬ ಬಗೆ ಬಿಡದಿರಲ್ ಅಜ್ಞಾನ ಅಂತ. ತನ್ನ ನಿಜವನ್ನು ಪರೀಕ್ಷಿಸದೆ ಹೇಯವೆನ್ನದೆ. ಅಂದರೆ ಇಲ್ಲಿ ದಶಮ ಏನದನ, ತನಗೆ ತಾನು ಅಪರೋಕ್ಷದಾನ ಪ್ರತ್ಯಕ್ಷದಾನ. ಹೌದಿಲ್ಲ? ಅದಾನಿಲ್ಲ ನೀ ಅದೇ ಇಲ್ಲ ಅಂದ್ರೆ ಇಲ್ಲ ತಾನ, ಅದೇನ ತಾನ ಅಪರೋಕ್ಷದಾನ. ಆದ್ರ ನಾನು ದಶಮ ದೃಷ್ಟಾಂತದ ಮುಂದಿನವ್ರನ್ನ ನೆನೆಸ್ಯಾನ ತನ್ನ ಮರ್ತಾನ. ಹಿಂಗ ಈ ದಶಮ ನಿದ್ದೇನೆ ಅಂತ ಏನು ತಿಳಿದಿಲ್ಲಲ್ಲ, ನಾನೇ ದಶಮ ನಿದ್ದೇನೆ ಅಂತ ಏನು ತಿಳಿಲಿಲ್ಲ, ಮತ್ತ ಅಜ್ಞಾನನ ಅದು. ಆಗಾಕ ಅಜ್ಞಾನದ ಕೆಲಸ ಏನು? ಮರವೇ ಹಾಕ್ಬಿಡು. ಬಜಾರ್ಕೋ ಇದನ್ನ ತಗೊಂಬ ಅಂದಿದ್ವಲ್ಲ, ಮಾರ್ತ್ಯ ಅಂದ್ರೆ ಅದು ಅಜ್ಞಾನ ಅಂತ. ಹೀಗೆ ಅಜ್ಞಾನ ಇದೆ. ನಾನು ಎಂದು ಅರುರೂಪನಾದ ತಾನು ಅಪರೋಕ್ಷದಾನ ಜೀವ. ನಾನು ಆರು ಎಂದು ತನ್ನನ್ನು ತಾನು ತಿಳಿದಿಲ್ಲ. ನಾ ಯಾರ್ದೇನನ್ನೋದು ತನ್ನನ್ನು ತಾ ತಿಳಿಯೋದಿಲ್ಲ. ಮತ್ತು ಅದಕ್ಕಾಗಿ ದೇಹವೇ ನಾ ಅದೇನಿ ಅಂತ ತಿಳಿತ. ನಾ ಯಾರದೇನಿ ಅನ್ನೋದು ತಿಳಿಯೋದು ತನ್ನರ ಮರ್ತು. ಅದಕ್ಕೆ ಗೀತಾನು ಹೇಳೈತಿ. ಏನು ಹೇಳೈತಿ? ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಾಹ. ಜೀವಿಗಳು ಈ ಮೋಹಗೊಂಡಾವು. ಮುಹ್ಯಂತಿ ಯಾಕೆ ಮೋಹಗೊಂಡಾವು? ಅಜ್ಞಾನೇನ ಜ್ಞಾನಂ ಆವೃತಂ. ಈ ತನ್ನ ಯಥಾರ್ಥ ಸ್ವರೂಪ ಜ್ಞಾನವನ್ನ ಆ ಅಜ್ಞಾನ ಆವರಣ ಮಾಡಿಬಿಟ್ಟದ. ಅದಕ್ಕೆ ಇವು ಮೋಹಗೊಂಡು ಈ ದೇಹವೇ ನಾ ತಿಳ್ಕೆ ಹಿಂಗೆ ತಿಳ್ಕೊಂಡು ಕೂತಾರೆ. ಈ ದೇಹ ವಿಚಾರ ಮಾಡಿದರೆ ಹೆಂಗೈತೆ ಅದು? ಹೇಗೈತಿ ಅಂದ್ರ, ಇದಂ ಶರೀರಂ ಕೃಮಿಜಾಲ ಸಂಕುಲಂ ಸ್ವಭಾವ ದುರ್ಗಂಧಮಶೌಚ ಮಧ್ರುವಂ ರುಜಾಯುತಂ ಮೂತ್ರ ಪೂರಿಷ ಭಾಜನಂ ರಮಂತಿ ಮೂಢಾ
ನ ರಮಂತಿ ಪಂಡಿತಾ. ಏನ್ ಹೇಳ್ತದ ಶಾಸ್ತ್ರ? ಇದಂ ಶರೀರಂ, ಈ ಶರೀರ ಹೇಗದ? ಕೃಮಿಜಾಲ ಸಂಕುಲಂ. ಇದ್ರಾಗ ಜಂತುಗಳು, ಕೃಮಿ ಕೀಟ ಇವೆಲ್ಲ ಎಷ್ಟದಾವೋ ಅದಕ್ಕಿನ ಲೆಕ್ಕನೇ ಇಲ್ಲ. ಭಾಳ ಮಾಡಿ ಏನ್ರ ಒಂದು ಬಯಲ್ ಕಡೆ ಜಂತ್ ಗಿಂತ ಬಂದಿತ್ತಂದ್ರೆ ಅದು ಅಟ್ಟ ಗೊತ್ತಾಗತ್ತೆ ಅವೆಲ್ಲ ಐತೆ ಆ ಸೂಕ್ಷ್ಮ ಸಣ್ಣ ಅಂತೂ ತುಂಬಿ ಬಿಟ್ಟ. ಕೃಮಿಜಾಲ ಸಂಕುಲಂ ಸ್ವಭಾವ ದುರ್ಗಂಧ. ಇದ್ರದ್ದು ವಾಸ್ತವಿಕ ಸ್ವಭಾವತ ಏನೈತೆ ಅದ? ದುರ್ಗಂಧ, ರುಜಾಯುತಂ, ಅನೇಕ ರೋಗಗಳಿಂದ ಕುಡ್ಕೊಂಡೈತಿ. ಮೂತ್ರ ಪುರುಷಂ, ಮಲಮೂತ್ರಗಳನ್ನು ತುಂಬಿಟ್ಟ ಒಂದು ಚೀಲ ಐತಿ. ಅದನ್ನ ರುಜಾ ಮೂತ್ರ ಪುರುಷ ಭಾಜನಂ ರಮಂತಿ ಕೆ ಮೂಢಾಹ, ಮೂರ್ಖರು ಇದನ್ನ ಪ್ರೀತಿ ಮಾಡ್ತಾರೆ. ನ ರಮಂತಿ ಪಂಡಿತಾ, ಪಂಡಿತಾ ನ ರಮಂತಿ. ಪಂಡಿತರು ಇದನ್ನು ಪ್ರೀತಿ ಮಾಡಂಗಿಲ್ಲ. ಈ ರೀತಿ ಯಾಕಂದ್ರೆ ಇದ್ರ ವಿಚಾರ ಮಾಡ್ಲಾರ್ದಕ್ಕೆ ಹಂಗಾಗೈತೆ. ಈ ದೇಹದ ಬಗ್ಗೆ ವಿಚಾರ ಮಾಡಿಲ್ಲ, ಬರೀ ಮೇಲೆ ನೋಡ್ಯಾನ. ಏನ್ ಮೇಲೆ ಅಂದ್ರೇನು? ಈ ಚರ್ಮದ ಮೇಲೆ ಒಂದಿಟ್ಟು ಪೌಡರ್ ಬೀಡ್ರ್ ಬಡದ್ಕೊಂಡ್ರ ನಾ ಎಷ್ಟು ಚಂದ ಅದೇನು. ಇದು ಮ್ಯಾಲಿಂದ ಆಯ್ತು. ಶಾಸ್ತ್ರ ಹೇಳ್ತದ ಮ್ಯಾಲೆ ಏನ್ ನೋಡ್ತಿದ್ದಾರ, ಒಳಮಗ್ಗಲ್ ನೋಡ್ಲ ಜನ. ಒಳಮಗ್ಗಲ್ ನೋಡಿದ್ರ ಅಯ್ಯಪ್ಪ ಅಂತ ಹೇಳ. ಅದಕ್ಕೆ ಯದಂತರಸ್ಯ ದೇಹಸ್ಯ ಬಹಿಶ್ಚಾತ್ ತದೇವ ಹಿ ದಂಡಗ್ರಾಹ ವಾರಯೇಯು ಶುನಃ ಕಾಕಾಂಶ ಮಾನವಾಹ ಅಂತ ಶಾಸ್ತ್ರ. ಶಾಸ್ತ್ರ ಏನಂತದ? ಅಲ್ಲಪ್ಪ, ಬರೀ ಮ್ಯಾಲಿನ ಈ ಚರ್ಮವನ್ನು ನೋಡಿ ನೀ ಇಷ್ಟು ಪ್ರೀತಿ ಮಾಡೋದಾಗ್ಲಿ ಅಥವಾ ಅದ್ರ ಮೇಲೆ ಮೋಹ ಮಾಡೋದಾಗ್ಲಿ ಆಗ್ತಿ. ಯದಂತರಸ್ಯ ದೇಹಸ್ಯ ಬಹಿಶ್ಚಾತ್ ತದೇವೈ, ಈ ದೇಹದ ಒಳಗಿಂದ ನೀ ನೋಡಿಲ್ಲ, ಆ ಕಡೆ ಎಲ್ಲ ಕೊಟ್ಟಿಲ್ಲ. ಒಂದು ವೇಳೆ ಆ ಕಡೆ ಬಿಡು, ನೀ ಆ ಜಠರ ಮತ್ತು ಅವೇನು ಮಾಲ್ ಮಸಾಲ ತುಂಬಿನ ಅವು ಇರ್ಲಿ ಹೊತ್ತಾಟಿ. ಬರೇ ಇಲ್ಲೇ ಮೈದ ಚರ್ಮ ಒಂದ್ ಸ್ವಲ್ಪ ಹಿಂಗ್ ಹೋಳಾಗ್ಬಿಟ್ಕೊಂಡ್ರ, ಅಥವಾ ಈ ಚರ್ಮ ಅವು ದನದ್ದು ಅದು ಇದು ಮಾಡಿರ್ತಾರಿಲ್ಲ, ರೋಡ್ ಮೇಲೆ ಉಗಿದಿರ್ತಾರೆ, ಚರ್ಮ ಸುಲ್ಕೊಂಡ್ಕೆ ಉಗಿದ್ ಬಿಡ್ತಾರ, ಅದು ಸತ್ತದ್ದು. ಹಂಗ ಈ ಚರ್ಮ ಒಂದು ನಮ್ಮ ಮೈ ಮ್ಯಾಗ ಇದ್ದಿದ್ದಿಲ್ಲ ಅಂದ್ರೆ ಅವಾಗ ಏನ್ ಕಾಣ್ತಿತ್ತು? ಇದೇ ಮಾಂಸ ಎಲ್ಲ ರಕ್ತ ಹಿಂಗೆ ಇದೇ ಕಾಣ್ತಿತ್ತು. ಹೌದು. ಆವಾಗ ಒಂದು ಬರೇ ನಮ್ಮ ಮೈ ಮೇಲೆ ಈ ಚರ್ಮ ಇದ್ದಿದ್ದಿಲ್ಲ ಅಂದ್ರ ಪರಿಸ್ಥಿತಿ ನಮ್ದು ಏನಾಕಿತ್ತು ಅಂತಂದ್ರೆ ಶಾಸ್ತ್ರ ಹೇಳ್ತದ, ದಂಡಗ್ರಾಹ ವಾರಯೇಯು ಶುನಃ ಕಾಕಾಂಶ ಮಾನವ. ಶುನಃ ನಾಯಿ, ಕಾಕಾಂಶಂ ಕಾಗಿ, ಒಂದು ಸಾವನ್ ಬೆನ್ ಹತ್ತಿದ್ದು ತಿಲ್ಲಕ. ಈ ಮಾಂಸ ಹೊರಗೆ ಕಾಣ್ತತಿಲ್ಲ, ನಾಯಿ ಕಾಗಿ ಹರ್ಕೊಂಡ್ ತಿನ್ಬೇಕಂತ ಬರ್ತಿದ್ದು. ಏನೇ ಸುಮ್ ಕುದಲಕ್ ಬರ್ತಿದ್ದಿಲ್ಲ ಬಡಿಗೆ ಯಾವತ್ತು. ಅದು ಒಂದ ನಡೆಯಂಗಿಲ್ಲ ಮತ್ತ. ಯಾಕಂದ್ರ ಆ ನಾಯಿ ಮತ್ತು ಕಾಗಿಗೆ ಏನಾರ ಬಡಿಗೆ ತೋರಿಸ್ಬೋದು, ಆದ್ರೆ ಕೆಲವೊಂದಕ್ಕೆ ಬಡಿಗೆ ನಡೆಯಂಗಿಲ್ಲ. ಏನವು ನೊಣ ಗಮ್ಮತ್ ಕುಂದಿರ್ತಾವಲ್ಲ,
ಅವಕ್ಕೆ ಬಡಗಿಲಿ ಹೆಂಗೆ ಹೊಡ್ಲಿಕ್ಕೆ ಬರ್ತೈತಿ? ಬಡಗಿಲಿ ಹೊಡೆದ್ರೆ ನಿನ್ನ ಮೈಗೆ ಬರ್ತೈತಿ ಏಟ. ಅದಕ್ಕೆ ಒಂದು ಕೈಯಾಗ ಬಡಿಗಿ ಒಂದು ಕೈಯಾಗ ಅರಿವಿ. ಇದು ಹಿಂಗೆ ಮಾಡೋದು, ಈ ಅರಿವಿ ಹಿಂಗೆ ಬೀಸೋಬೇಕು. ಆ ನೊಣ ಹೊಡಿಲಾಕ ಹಿಂಗೆ ಬೀಸ್ತಾರ ಅರಿವಿ. ಹಂಗ ಒಂದು ಕೈಯಾಗ ಅರಿವಿ ಒಂದು ಕೈಯಾಗ ಬಡಿಗಿ, ಹಿಂಗ ನೊಣ ಹೊಡಿಲಾಕ ಅರಿವಿ, ನಾಯಿ ಕಾಗಿ ಹೊಡಿಲಾಕ ಬಡಿಗೆ ಬೇಕಾಗ್ತಿತ್ತು. ಎಲ್ಲರ ಕುಂದ್ರೋದು ಎಲ್ಲರ ಮಲ್ಕೊಳ್ಳೋದು ಹಿಂಗೆ ಸಾಧ್ಯನೇ ಇದ್ದಿದ್ದಿಲ್ಲ, ಹೌದಿಲ್ಲ? ಹಿಂಗೆ ಅದಿದು. ಅದಕ್ಕಾಗಿ ಪಂಡಿತ ನರಮಂತ್ರಿ. ಇದು ನಾವು ಸ್ವಲ್ಪ ನಾವು ವಿಚಾರ ಮಾಡಂಗಿಲ್ಲ, ತಿಳ್ತಾನೆ. ಯಾವುದೇ ವಸ್ತು ವಿಚಾರ ಮಾಡಿದಾಗ ಗೊತ್ತಾಗತ್ತೆ, ಇದು ಹಿಂಗೈತಿಲ್ಲ ಅಂತೇಳಿ. ಅದಕ್ಕೆ ಇದು ದೇಹ ರಕ್ತ ಮಾಂಸ ಮಲ ಮೂತ್ರಾದಿಗಳಿಂದ ತುಂಬಿಕೊಂಡು ಅಪವಿತ್ರದ ಇದು. ನಾನಂದ್ರೆ ಆತ್ಮ, ಅದು ಪವಿತ್ರ ಐತಿ. ಈ ದೇಹ ಜಾಯತೆ ಆದಿ 6 ವಿಕಾರಗಳಿಂದ ಕೂಡ್ಕೊಂಡೈತಿ, ಹೌದಿಲ್ಲ? ಜಾಯತೆ, ಅಸ್ಥಿತೆ, ವರ್ಧತೆ, ಪರಿಣಮತೆ, ಅಪಕ್ಷೀಯತೆ, ವಿನಶ್ಯತೆ ಅಂತೇಳಿ ವಿಕಾರ. 6 ವಿಕಾರದ ಬಾಧೆ ಪಡುತ್ತೀಯ ನೀನು ಅಂತ ನಿಂತ್ಕೊಂಡ್ರೆ ಹೇಳ್ಯಾರ. ಆತ್ಮ ನಾ ಹೆಂಗದೀನಿ? ನಿರ್ವಿಕಾರ, ಯಾವ ವಿಕಾರ ಇಲ್ಲ. ನಾನು ಹೆಂಗಿದ್ನಿ, ಸಣ್ಣ ಕೂಸಿದ್ದಾಗ ಹೆಂಗಿದ್ನಿ, ಮುದುಕಾಗಿ 100 ವರ್ಷ ಆದಾಗನು ಹಂಗ ಇರ್ತೀನ. ಆತ್ಮ ಆದ್ರಿಂದ ನಿರ್ವಿಕಾರಿಯಾಗಿರು. ಈ ದೇಹ ಹೀಗದ, ಅದಕ್ಕೆ ಇದು ನಾ ಅಲ್ಲ. ಯಾಕೆ ಇದನ್ನೆಲ್ಲ ನಾ ತಿಳಿತಿಲ್ಲ, ಹಿಂಗೈತಿ ಹಿಂಗ ಅಂತೆಲ್ಲ. ಇದಕ್ಕೆ ಇವರಕ್ಷಣ ಸಾಕ್ಷಿಯಾಗಿರುವೆನೆಂದು ತಿಳಿಯಬೇಕಾಗಿತ್ತು, ಹಿಂಗೆ ತಿಳ್ಕೋಬೇಕಾಗಿತ್ತು. ಆದರೂ ಕೂಡ ತಿಳಿಯಲಿಲ್ಲ, ಹಿಂಗೆ ತಿಳಿಯಲಿಲ್ಲ. ಆದ್ರೆ ಮತ್ತೇನು ತಿಳ್ಕೊಂಡು, ಇದ ಮಲಮೂತ್ರದ ಚೀಲನ ನಾ ಅದೇನಿ ಅಂತ ತಿಳ್ಕೊಂಡ್ಬಿಟ್ಟು ಮತ್ತೇನು ರಕ್ತ ಮಾಂಸ ರುಧಿರ ಇವೆಲ್ಲ ಮಲಮೂತ್ರ ಹಿಂಗೆಲ್ಲ ಒಳಗೆ ತುಂಬುದು ಇದ ನಾ ಅದೇನಿ ಅಂತ ತಿಳಿದ. ಸ್ವಪ್ನದಂತೆ ದೃಶ್ಯವಾಗಿ ಅನೇಕ ನಾಮರೂಪಗಳಿಂದ ಗೋಚರವಾದ ಈ ಜಗತ್ ಇದಂತೂ ಇದು ಒಂದು ಮಾತಾಯ್ತಿದು. ಇದು ಇಂಥ ಹೇಯವಾದ ದೇಹವೇ ನಾನಿದ್ದೇನೆ, ತನ್ನ ಸಚ್ಚಿದಾನಂದ ಸ್ವರೂಪ ನಿತ್ಯ ಪರಿಪೂರ್ಣನಾದ ಪರಬ್ರಹ್ಮ ವಸ್ತುವೇ ನಾನಿದ್ದೇನೆ ಅನ್ನೋದನ್ನ ಮರೆತು ಈ ಅನಾತ್ಮ ಅಸುಚಿ ಹೇಯವಾದಂಥ ಈ ಮಲಮಯ ದೇಹವೇ ನಾನು ಅಂತ ತಿಳಿದದ್ದು ಒಂದು. ಎರಡನೇದ್ದು ಏನು ಅಂದ್ರೆ, ಈ ನಾಮರೂಪಾತ್ಮಕ ಜಗತ್ತು ಹೆಂಗೈತಿ, ಅದು ಕನಸಿನ ಗತಿ ಸುಳ್ಳ ಐತಿ. ಅದು ನೆನಸಿನ ಕೆಳ ಜಗವೆಲ್ಲ ಪುಸಿ ಕನಸಿನಂದದಿ ನಿತ್ಯವಲ್ಲ ಅಂತ ನಿಜಗುಂಡು ಹೇಳಿದ ಪ್ರಕಾರ ಕನಸಿಗಟ್ಟ ಸುಳ್ಳು ಅಂತೀವಿ, ಜಾಗೃತ ಪ್ರಪಂಚಕ್ಕೆ ಸತ್ಯ ಅಂತೀವಿ. ಇದನ್ನು ಮಳತನನ. ಅದು ಈ ಜಗತ್ತು ಸತ್ಯ ಅಂತ ನಾವು ತಿಳ್ಕೊಂಡು ಕುಂತೇವಿ. ಹೀಗ ತನ್ನನ್ನರಿಯದೆ ದೇಹವೇ ತಾನು ಅಂತ ತಿಳಿದದ್ದು ಒಂದು, ಈ ಜಗತ್ತು ಸತ್ಯವಾಗಿ ಐತಿ ಅಂತ ಇದು ಒಂದು. ಹೀಗೆ ಏನು ನಮಗೆ ವಿಪರೀತ ಜ್ಞಾನ ಆಗೈತಿಲ್ಲ, ಮಿಥ್ಯವಾದ ಪ್ರಪಂಚವನ್ನು ಸತ್ಯ ತಿಳ್ಕೊಳ್ಳೋದು, ಅನಿತ್ಯ ಅಶುಚಿಯಾದ ಈ ಅನಾತ್ಮವಾದ ದೇಹವನ್ನೇ ಆತ್ಮ ಅಂತ ತಿಳ್ಕೊಳ್ಳೋದು. ಹಿಂಗೆ ಮಾಡಿದ್ದು ಯಾವುದದು? ಅದೇ ಅಜ್ಞಾನ ಅಂತ ಹೇಳಲ್ಪಡ್ತಾವ. ತಿಳಿತಾ? ಅಜ್ಞಾನ ಅಂತ ಎದಕ್ಕೆ ಅನ್ನಬೇಕು ಅಂತ
ಅಜ್ಞಾನದ ಲಕ್ಷಣ ಇನ್ನು ಅನೇಕದ. ಅನಾದಿ ಅನಾದ್ಯುಪಾದಾನ ಜ್ಞಾನ ನಿವರ್ತ್ಯತ್ವಂ ಅಜ್ಞಾನ ಅಂತ ಅಜ್ಞಾನದ ಲಕ್ಷಣ. ಅನಾದ್ಯುಪಾದಾನ ಜ್ಞಾನ ನಿವರ್ತ್ಯತ್ವಂ ಅಜ್ಞಾನ. ಅನಾದಿಯಾಗಿರಬೇಕು, ಉಪಾದಾನವಾಗಿರಬೇಕು, ಜ್ಞಾನದಿಂದ ನಿವೃತ್ತಿ ಆಗ್ತಿರ್ಬೇಕು, ಅದಕ್ಕೆ ಅಜ್ಞಾನ ಅನ್ಬೇಕು. ಈಗ 3 ಪದಗಳನ್ನ ಇಟ್ಟಾರ. ಬರೇ ಆದದ್ದಕ್ಕೆ ಅಜ್ಞಾನ ಅಂತಂದ್ರೆ ಬರುವುದಿಲ್ಲೇನೋ? ಬರಂಗಿಲ್ಲ. ಯಾಕೆ ಬರುವುದಿಲ್ಲ ಅಂದ್ರೆ ಪ್ರಾಗಭಾವವು ಕೂಡ ಅನಾದಿ ಅದ, ಅದಕ್ಕೆ ಅಜ್ಞಾನ ಅನ್ಬೇಕಾಕತ್ತೆ. ಅದಕ್ಕಾಗಿ ಆ ಪ್ರಾಗಭಾವದಲ್ಲಿ ಅತಿವ್ಯಾಪ್ತಿ ಆಗ್ತದೆ, ಅದು ಅಜ್ಞಾನ ಅನಾದಿ ಅದ. ಮತ್ತೆ ಇದು ಅಜ್ಞಾನ. ಮತ್ತು ಬರೀ ಅನಾದಿ ಆದದಕ್ಕನ ಅಜ್ಞಾನ ಅಂದ್ರೆ ಮತ್ತೆ ಪ್ರಾಗ್ಭಾವಕ್ಕೆ ಅನಾದಿ ಅಂತೇಳಿ ಹೋಗ್ತಾರೆ. ಅದರಲ್ಲಿ ಅತಿವ್ಯಾಪ್ತಿ ಆಗ್ತದೆ. ಆ ಅತಿವ್ಯಾಪ್ತಿ ನಿವೃತ್ತಿ ಮಾಡೋ ಸಲುವಾಗಿ ಏನ್ ಮಾಡ್ಬೇಕಾಯ್ತು? ಉಪಾದಾನವಾಗಿರ್ಬೇಕು ಅಂತ ಮುಂದೆ ಪದ ಆಯ್ತು. ಆವಾಗ ಅತಿವ್ಯಾಪ್ತಿ ನಿವೃತ್ತಿ ಆಯ್ತು. ಹೆಂಗ ನಿವೃತ್ತಿ ಆಯ್ತು? ಹೆಂಗ ನಿವೃತ್ತಿ ಆಯ್ತಂದ್ರೆ ಆ ಪ್ರಾಗಭಾವ ಎದಕ್ಕೂ ಉಪಾದಾನ ಆಗಿಲ್ಲ. ಅಭಾವವು ಯಾವುದಕ್ಕೂ ಉಪಾದಾನ, ಯಾವುದೇ ಅಭಾವ ಉಪಾದಾನ ಆಗುವುದಿಲ್ಲ. ಹಿಂಗೆ ನೇಮ. ಅಭಾವ ಅಂದ್ರೆ ಇಲ್ಲದ್ದು ಇನ್ನೊಂದಕ್ಕೆ ಕಾರಣ ಹೆಂಗಾಕತಿ? ಹೌದಿಲ್ಲ? ಆ ರೀತಿ ಅಭಾವ ಅನ್ನೋದು ಉಪಾದಾನ ಆಗುವುದಿಲ್ಲ. ಉಪಾದಾನ ಆಗಿರ್ಬೇಕಂದಾಗ ಅಲ್ಲಿ ಪ್ರಾಗ್ಭಾವದ ಕಡೆ ಹೋಯ್ತಾ, ಅದು ಅತಿವ್ಯಾಪ್ತಿ ದೂರ ಆಯ್ತು. ಹಂಗಾರ ಉಪಾದಾನ ಆದದ್ದಕ್ಕನ ಅಜ್ಞಾನನ್ರಿ ಇಷ್ಟಕ್ಕೆ ಅಂತಂದ್ರೆ ಘಟಕ್ಕೆ ಮಣ್ಣು ಉಪಾದಾನ ಐತಿಲ್ಲ, ಹೌದಲ್ಲ? ಮತ್ತ ಆ ಮಣ್ಣಿಗೆ ಅಜ್ಞಾನ ಅನ್ಬೇಕಾಗತ್ತೆ, ಹೌದು? ಅದಕ್ಕೆ ಮತ್ತೆ ಏನ್ ಮಾಡ್ಬೇಕಾಯ್ತು? ಅದಕ್ಕೆ ಏನ್ ಮಾಡ್ಬೇಕಾಯ್ತು ಅಂದ್ರೆ ಅನಾದಿಯಾಗಿರ್ಬೇಕು ಅಂತ ಹೇಳಿದ್ರು. ಮಣ್ಣು ಅನಾದಿ ಇಲ್ಲ, ಮಣ್ಣಿಗೆ ಹುಟ್ಟಿದೆ. ಬೇಡ, ಮಣ್ಣಿನ ಕಡೆ ನಿನಗೇನು ಸಂಶಯ ಬರ್ತಿತ್ತಂದ್ರ ಮಣ್ಣು ಈಗೆಲ್ಲ ಹುಟ್ಟಿದ್, ಮಣ್ಣು ಯಾವ ಕಾಲೋ ಐತಿ ಅಂತೇಳಿ ಮತ್ತೆ ಹಿಂಗೆ ನೀವು ಹೋಗ್ಬೋದು. ಈ ಅರಿವಿಗೆ ಉಪಾದಾನ ಕಾರಣ ಏನು? ತಂತು. ಇದರ ಈಗ ಹುಟ್ಟೈತಿಲ್ಲ, ನಿನ್ನ ಮುಂದೆ ಹುಟ್ಟಿದ್ದಿದ್ದು. ಹಿಂಗ ನಾವು ಅದನ್ನ ಬದ್ಲಿ ಮಾಡಿ ತಗೊಳಕ್ ಬರ್ತೈತಿ ನಮ್ಗೇನು. ಇದು ಲೌಕಿಕ ದೃಷ್ಟಿಯಲ್ಲಿ ಬರ್ತೈತಿ. ಅದು ಶಾಸ್ತ್ರ ದೃಷ್ಟಿಯಿಂದ ತಸ್ಮಾದ್ವಾಯಿ ತಸ್ಮಾದ್ ಆತ್ಮನ ಆಕಾಶ ಸಂಭೂತ ಅಂತ ಹುಟ್ಟೈತಿ ಅಂತ ಶಾಸ್ತ್ರನ ಹೇಳ್ತೈತಿ. ಗಗನಾದಿಗಳು ತನ್ನೊಳಗೆದ ಕಾರಣದಿಂದ ಮಿಗಪೂರ್ಣ ಪದಮಿಂತ ಬಗೆಶಂಭುಲಿಂಗವೇ ಅಂತ ಗಗನಾದಿ ಆಕಾಶಾದಿ ಇವು ನನ್ನಿಂದ ಹುಟ್ಟ್ಯಾವ ಅಂತೇಳಿ ನಿದ್ಕೊಂಡ್ರು ಹೇಳ್ಯಾರ. ಅದು ಆದ್ದರಿಂದ ಅದಕ್ಕೆ ಅಂತೂ ಆ ಮಣ್ಣಾಗಲಿ ನೂಲಾಗಲಿ ಉಪಾದಾನ ಅದಾವ, ಕರೆ ಅವು ಅನಾದಿ ಇಲ್ಲ. ಆದಿರ್ನ ಜ್ಞೇಯತೆ ಐತಿ ಅನಾದಿ ಅಂದ. ಯಾವುದರ ಆದಿ ಎಂದು ಹುಟ್ಟೈತಿ ಅನ್ನೋದು ಗೊತ್ತೇ ಇಲ್ಲ, ಅದಕ್ಕೆ ಅನಾದಿ ಅತ. ಅದಕ್ಕೆ ಹಂಗಾರ 2 ಪದ ಇಟ್ಟಾಗ, 2 ಪದ ಅನಾದಿನೂ ಇರಬೇಕು, ಉಪಾದಾನನು ಇರಬೇಕು ಅಂತ ಇಟ್ಟಾಗ ಈ ಕಡೆ ಪ್ರಾಗ್ಭಾವ ಕಡೆನೂ ಹೋಗೋದಿಲ್ಲ, ಈ ಕಡೆ ಮಣ್ಣು ಅಥವಾ ನೂಲಿನ ಕಡೆನೂ ಹೋಗೋದಿಲ್ಲ, ಹೌದಿಲ್ಲ? ಹಂಗಾರ ಮತ್ತೆ ಇಷ್ಟಕನ್ರಿ ಅನಾದಿ ಆಗಿರ್ಬೇಕು, ಉಪಾದಾನ ಆಗಿರ್ಬೇಕು, ಅದಕ್ಕೆ ಅಜ್ಞಾನ ಅನ್ಬೇಕು ಅಂತ ಇಷ್ಟ ಅಂದ್ರ ಆವಾಗ ಏನಾಕತಿ? ಬ್ರಹ್ಮವು ಕೂಡ ಅದು ಅನಾದಿ ಅದ. ಮತ್ತು ಉಪಾದಾನ ಹೆಂಗೈತಂದ್ರ ವಿವರ್ತ ಉಪಾದಾನ ಐತಿ. ಅಲ್ಲೊಂದು ಮರ್ಮ ಐತಿ. ಮತ್ ಯಾಕ ಉಪಾದಾನ, ಪರಿಣಾಮಿ ಉಪಾದಾನ, ವಿವರ್ತ ಉಪಾದಾನ ಅಂತ ಹಿಂಗೆ 2 ಪ್ರಕಾರ ಐತಿ. ಮೊಸರಿಗೆ ಉಪಾದಾನ ಹಾಲೈತಿ, ಅದು ಪರಿಣಾಮಿ ಉಪಾದಾನ.
ಮತ್ತು ಅದನ್ನು ಹೇಳಿದ್ರೆ ಬರೋದಿಲ್ಲ ಯಾಕ ಬ್ರಹ್ಮ ಹೊಂದಿಲ್ಲ ಆಗಿಲ್ಲ ಅನ್ನೋದು ಅದ್ರ ಮೇಲೆ ಪ್ರಪಂಚ ರೂಪ ಆಗೈತೆ ಅಂದಮೇಲೆ ಮತ್ತು ಕೆಲವರು ಇದಕ್ಕೆ ಪರಿಣಾಮ ಹೊಂದೇ ಆಗೈತೆ ಅಂತಾರೆ. ಅಲ್ಲ ಯಾಕೆ ಅನ್ನಬಾರ್ದು ಅಂತ ಕೇಳಿದ್ರಂದ್ರೆ ಹಾಲು ಹೋಗಿ ಮೊಸರಾಯ್ತಂದ್ರ ತಿರುಗಿ ಹಾಲು ಆಗ್ಲಾಕ ಬರಂಗಿಲ್ಲ. ಅದಕ್ಕೆ ಬ್ರಹ್ಮ ಹೋಗಿ ಜಗತ್ತಾಯ್ತಂದ್ರ ತಿರುಗಿ ಬ್ರಹ್ಮ ಆಗ್ಲಾಕ ಬರಂಗಿಲ್ಲ. ಅದಕ್ಕೆ ಪರಿಣಾಮಿ ಉಪಾದಾನ ಹೇಳಿದ್ರೆ ಇದು ಪಂಚಿತ್ ಬಂದ ನಿಂದಿರ್ತೈತಿ. ಅದಕ್ಕೆ ಪರಿಣಾಮಿ ಹೇಳುವುದಿಲ್ಲ. ಹೇಗೆ ಅದಕ್ಕೆ ಏನು ಮಾಡಬೇಕು? ವೇದಾಂತ ಏನು ಮಾಡಿಬಿಟ್ಟದ? ವಿವರ್ತುಪಾದಾನ ಅಂದ್ರೆ ಹಗ್ಗ ಕೆಟ್ಟಿಲ್ಲ, ಹಾವಾಗೋದು ಬಿಟ್ಟಿಲ್ಲ. ಹೆಂಗ ಐತಿ ಅದು. ಅದಕ್ಕಾಗಿ ಈ ರೀತಿ ಅದೇನಪ್ಪ ಅದು ತಿಳಿದ್ರೆ ನಿಮ್ಗೆ ಸಾಮಾನ್ಯ ತಿಳ್ಕೊಬೇಕಾದ್ರೆ ಬಂಗಾರ ತಿಳ್ಕೊ. ಬಂಗಾರ ಬಳಿ ಆಕೈತಿ, ಉಂಗುರ ಆಕೈತಿ, ಏನೇನು ಆಕೈತಿ, ಚಪ್ಪಲ್ ಹಾರ ಆಕೈತಿ, ಅದು ಆಕೈತಿ, ಇದು ಆಕೈತಿ. ಅವೆಲ್ಲ ಆದರೂ ಕೂಡ ಮತ್ತದನ್ನು ಕರಗಿಸಿದಿ ಅಂದ್ರೆ ಏನಾಕತಿ? ಬಂಗಾರ ಆಕೈತಿ. ಏನು ಅದು ಹೆಂಗ ಆಭರಣ ಆದದ್ದು ಅದೈತಿ, ಮತ್ತು ಬಂಗಾರದನ್ನು ಬಂಗಾರ ಆಗತ್ತತಿ. ಅವು ಅವು ಆಭರಣಗಳನ್ನೆಲ್ಲ ಡಾಗಿನ ಕರಗಿಸ್ಬಿಟ್ರೆ ಮುಗೀತು, ಹೋಯ್ತು. ಅವು ಬರೀ ನಾಮರೂಪ ತಾಳ್ಕೊಂಡು ನಿಂತಾವು. ಹಿಂಗೆ ಆ ಬ್ರಹ್ಮವೇ ನಾಮರೂಪ ಹಿಂಗೆಲ್ಲ ತಾಳಿ ಹಿಂಗೆ ಬೇರೆ ಕಾಣ್ತದೆ ಜಗತ್ತು. ಹೆಂಗೆ ಅದಕ್ಕಾಗಿ ಅದು ಅನಾದಿಯದ ಉಪಾದಾನ ಕಾರಣದ. ಮತ್ತು ಆ ಬ್ರಹ್ಮಕ್ಕದಿ ಅಜ್ಞಾನ ಅನ್ಬೇಕನ. ಅದಕ್ಕೆ ಬ್ರಹ್ಮದಲ್ಲಿ ಅತಿವ್ಯಾಪ್ತಿ ಆಗ್ತದೆ. ಆ ಅತಿವ್ಯಾಪ್ತಿ ನಿವೃತ್ತಿ ಮಾಡೋ ಸಲುವಾಗಿ ಮತ್ತೇನು ಮಾಡಬೇಕಾಯ್ತು? ಜ್ಞಾನದಿಂದ ನಿವೃತ್ತಿಯಾಗಬೇಕು. ಜ್ಞಾನ ನಿವರ್ತ್ಯತ್ವಂ, ಜ್ಞಾನದಿಂದ ನಿವೃತ್ತಿ ಆಗ್ಬೇಕಂತೇಳಿ ಅದು ಬ್ರಹ್ಮ ಜ್ಞಾನದಿಂದ ನಿವೃತ್ತಿ ಅದು ಹಾಕದೆ. जो ज्ञान से भी निवृत्ति होवे नहीं और किसी से भी निवृत्ति होवे नहीं सो सब कहिए हैं. ವಿಚಾರ ಚಂದ್ರೋದಾಗ ಹೇಳ್ಯಾರಿಗೆ ಯಾವುದು ಜ್ಞಾನದಿಂದನೂ ನಿವೃತ್ತಿ ಆಗುವುದಿಲ್ಲ, ಬೇರೆ ಯಾವುದರಿಂದನೂ ನಿವೃತ್ತಿ ಆಗುವುದಿಲ್ಲ. ಅದಕ್ಕೆ ಸತ್ವ ಈ ರೀತಿ ಸತ್ಯ ಬ್ರಹ್ಮ ಸತ್ಯ ಐತಿ. ಆದ್ದರಿಂದ ಅನಾದಿಯಾಗಿರಬೇಕು, ಉಪಾದಾನ ಆಗಿರ್ಬೇಕು, ಜ್ಞಾನದಿಂದ ನಿವೃತ್ತಿ ಆಗ್ತಿರ್ಬೇಕು. ಅದಕ್ಕೆ ಅಜ್ಞಾನ ಅನ್ಬೇಕು ಮತ್ತೇನು. ಆದರೆ ನೈಯಾಯಿಕರು ಅಜ್ಞಾನಕ್ಕೆ ಅದಕ್ಕೆ ಅನ್ಬೇಕು ಅಂದ್ರೆ ಅವ್ರದ್ದೊಂದು ಬೇರೆ. ಜ್ಞಾನಾಭಾವಕ್ಕೆ, ಜ್ಞಾನದ ಅಭಾವಕ್ಕೆ ಅಜ್ಞಾನ ಅನ್ಬೇಕು ಅಂತ ಅಭಾವಕ್ಕೆ ಹೇಳ್ಯಾರ ನೋಡ್. ಆದ್ರೆ ವಾಚಸ್ಪತಿ ಮಿಶ್ರರು ಮತ್ತು ಈ ಉಳಿದ ವೇದಾಂತಿಗಳು ಈ ಅಜ್ಞಾನದ ಬಗ್ಗೆ ಇದು ಎಲ್ಲಿ ಐತಿ, ಏನು ಮಾಡೈತಿ ಅಂತ ಕೇಳಿದ್ರು. ಅದರ ಬಗ್ಗೆ ವಾಚಸ್ಪತಿ ಮಿಶ್ರರು ಜೀವ ಆಶ್ರಯದ ಈ ಅಜ್ಞಾನ ಬ್ರಹ್ಮನನ್ನು ವಿಷಯ ಮಾಡಿದ ತಾವು ಹೇಳ್ತಾರೆ. ಜೀವನನ್ನು ಆಶ್ರಯ ಮಾಡ್ಕೊಂಡು ಐತಿ. ಅದಕ್ಕೆ ಇಲ್ಲಿ ಈ ಅಜ್ಞಾನ ಅವಸ್ಥೆ ಯಾರಿಗೈತಿ? ಜೀವನಿಗೆ 7 ಅವಸ್ಥೆ ಅದಾವು. ಅಲ್ಲದೆ ನಿಜಗುಂಡ್ರ ಮಾತು ಅಜ್ಞಾನಿಯಲ್ಲವೇ ನೀನು ಜೀವನೇ. ಹೌದಲ್ಲ?
ಜ್ಞಾನ ಉಳ್ಳವನಿಗೆ ಜ್ಞಾನಿ ಇರ್ತಾರು, ಧನ ಉಳ್ಳವನಿಗೆ ಧನಿ ಇರ್ತಾರ. ಹೌದಲ್ಲ? ಯಾವ ರೊಕ್ಕ ಐತಿ ಅವನು ಧನಿ, ಮತ್ತು ಯಾವನಲ್ಲಿ ಜ್ಞಾನ ಐತಿ ಅವ ಜ್ಞಾನಿ, ಮತ್ತು ಯಾವನಲ್ಲಿ ಅಜ್ಞಾನ ಐತಿ ಅವ ಅಜ್ಞಾನಿ. ಮತ್ತೇನು? ಹೌದಲ್ಲ? ಅಂದ್ರೆ ಎಲ್ಲೈತಿ ಅಜ್ಞಾನ? ಜೀವನಲ್ಲಿ ಐತಿ ಅಂತ ಹಿಂಗ ವಾಚಸ್ಪತಿಗಳು ಹೇಳ್ತಾರೆ. ಅದಕ್ಕೆ ಅಜ್ಞಾನಕ್ಕೆ ಜೀವ ಆಶ್ರಯ, ಬ್ರಹ್ಮ ವಿಷಯ. ಯಾಕಂದ್ರೆ ಬ್ರಹ್ಮ ಅದೇನು ನನಗೇನು ಗೊತ್ತಿಲ್ಲ ತನ್ನಲ್ಲ, ಆದ್ರಿಂದ ಅದನ್ನು ವಿಷಯ ಮಾಡಿದ್ದಾರೆ. ಐತಿ ಇಲ್ಲಿ, ಮುಚ್ಚೈತಿ ಅಲ್ಲಿ ಬ್ರಹ್ಮನನ್ನು, ಹಿಂಗೆ ಅವ್ರು ಹೇಳ್ತಾರೆ. ಆದರೂ ಅದು ವಾಸ್ತವಿಕವಾಗಿ ಸ್ಥೂಲ ದೃಷ್ಟಿಯಿಂದ ಹೇಳಿದ್ದಾರೆ. ಹೇಗೆ ಜೀವನನ್ನು ಆಶ್ರಯ ಮಾಡ್ಕೊಂಡು ಅಜ್ಞಾನ ಇರ್ಲಕ್ಕೆ ಬರಂಗೇ ಇಲ್ಲ. ಯಾಕಂದ್ರೆ ಅಜ್ಞಾನ ಬಂದ ಮೇಲೆ ಜೀವ ಸಿದ್ಧಕ್ಕಾನ. ಅಜ್ಞಾನ ಸಿದ್ಧ ಆದ ಮೇಲೆನ ಹಿಂದಿಗಡೆ ಜೀವ ಸಿದ್ಧಕ್ಕಾನ. ಅಜ್ಞಾನ ಇಲ್ಲಂದ್ರೆ ಜೀವನ ಇಲ್ಲ. ಮತ್ತ ಈಗ ತಾಯಿ ಮೊದಲು ಕೂಸು ಮೊದಲು? ಏನು ಕೂಸು ಮೊದಲು? ಅವ್ ಕೂಸು ಮೊದಲು ಅಂದನ ತಗೋ, ಏನ್ ಮಾಡ್ತಿ? ಇಂಥ ಮಂದಿನೂ ಅದಾರೆ. ಅಂದ್ರ ಕೂಸಿನಿಂದ ತಾಯಿ ಹುಟ್ಟ್ಯಾಳ ಅಂದಂಗ. ಅದಕ್ಕೆ ತಾಯಿ ಮೊದಲಿದ್ರು ಆಕಿ ಹಿಂದಿಗಡೆ ಕೂಸು ಹುಟ್ಟೈತಿ ಅಂತ ಹಿಂಗೆ ಹೇಳ್ತಾರಿಲ್ಲ. ಹಂಗ ಅಜ್ಞಾನ ಅನ್ನೋದು ಮೊದಲು ಇದ್ದ ಮೇಲೆ ಈ ಜೀವ ಇಲ್ಲಿ ಸಿದ್ಧಕ್ಕಾನ. ಹೀಗದ ಅಜ್ಞಾನ ಇಲ್ಲಂದ್ರ ಜೀವನ ಇಲ್ಲ. ಅದಕ್ಕಾಗಿ ನಂತರದಲ್ಲಿ ಬರ್ತಕ್ಕಂಥ ನಂತರದಲ್ಲಿ ಸಿದ್ಧ ಆಗತಕ್ಕಂಥ ಜೀವನನ್ನ ಆಶ್ರಯ ಮಾಡಿಕೊಂಡು ಅದಕ್ಕಿಂತ ಮೊದಲಿದ್ದ ಅಜ್ಞಾನ ಇದನ್ನ ಆಶ್ರಯ ಮಾಡ್ಕೊಂಡು ಹೆಂಗಿರ್ತೈತಿ? ಹೌದಲ್ಲ? ಹಿಂಗಾಕೈತೆ ಅದು. ಇದನ್ನ ಕಟ್ಟಿದ ಮ್ಯಾಲೇನ ಇದ್ರ ಮ್ಯಾಲೆ ಒಂದು ಮನೆ ಕಟ್ಬೋದು. ಹೌದಿಲ್ಲ? ಮತ್ತ ಆ ಮ್ಯಾಲಿಂದ ಮೊದಲೇ ಇತ್ತು, ತೆಳಗಿಂದ ಹಿಂದಿಗಡೆ ಕಟ್ಟಿದ್ರಂತೆ. ಅದು ಗೋಳು ಗುಮ್ಮಟ ಇಬ್ರು ಫುಲ್ ಕುಡ್ದಿದ್ರತ್ತ. ಕುಡ್ದು ಹೋಗ್ಲಕ್ ಹಚ್ಚಿದ್ರತ್ತ. ಏನು ಗೋಳು ಗುಮ್ಮಟ ಕಟ್ಟ್ಯಾನಪ್ಪ, ಚೇ 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 ಹೆಂಗಾರ ಕಟ್ಟಿರ್ಬೇಕು ಓಪ ಇದನ್ನ ಅಂದತ್ತ. ಹೆಂಗಾರ ಕಟ್ಟಿರ್ಬೇಕಂದ್ರೆ ಏನು? ಎಲ್ಲ ಕಟ್ತಾರ, ಹಂಗ ಕಟ್ಟ್ಯಾನ ಮತ್ತೇನು ಅವ ಮತ ಬಂದ. ಅಲ್ಲೋಪ ಇದನ್ನ ಕಟ್ಗೋತ್ ಮ್ಯಾಲೆ ಹೋದ್ರು ಎಷ್ಟು ಒಂದು 5-6 ಹರದಾರಿ ಒಂದು 8-10 ಕಿಲೋಮೀಟರ್ ತನಕ ಕಾಣ್ತೈತಿ. ಅದ ಅಷ್ಟು ದೊಡ್ಡದೈತಿ. ಕಟ್ಗೋತ್ ಮ್ಯಾಲೆ ಹೋಗಿ ಇಳಿದ್ರೆ ಹೆಂಗ ಅವರು ಅಲ್ಲಿದೇನು ಜಿಗದ್ರ ಎಟ್ಟು ಮಳ್ಳದಿ ಅವನಿಗೆ. ಆ ಕಟ್ಗೋತ್ ಮ್ಯಾಲೆ ಹೋಗಿ ಇಳಿದ್ರೆ ಹೆಂಗತ್ ಕೇಳಿ. ಹಂಗ ಕಟ್ಗೋತ್ ಮ್ಯಾಲೆ ಹೋಗಿ ಅವರು ಹಿಂಗ ಮಾಡಿಲ್ಲ. ಅವ್ರನ್ನ ಮ್ಯಾಲಿಂದ ಕಟ್ಗೋತ್ ತೆಳಗ ಬಂದ್ಬಿಟ್ರು. ಮತ್ತೇನತಿ ಇವು ಹೇಳ್ದತ್ತೀವ. ಹಂಗ ಮತ್ತೆ ಅದಕ್ಕೆ ಇಲ್ಲಿ ಅದ ಪರಿಸ್ಥಿತಿ ಆಕೈತಿ. ಹೌದಿಲ್ಲ? ಅಜ್ಞಾನ ಮೊದಲ ಐತಿ, ಮತ್ತ ಜೀವ ಹಿಂದೆಗಡೆ ಐತಿ. ಮತ್ತೇನು ಅಜ್ಞಾನ ಸಿದ್ಧ ಆದ ಮೇಲೆ ಜೀವ. ಅದಕ್ಕೆ ಜೀವನನ್ನ ಆಶ್ರಯ ಮಾಡ್ಕೊಂಡು ಅಜ್ಞಾನ ಇರ್ಲಾಕ್ ಬರಂಗಿಲ್ಲ. ಈ ಉಳಿದ ವೇದಾಂತಿಗಳು ಏನಂತಾರ ಅಜ್ಞಾನ ಬಗ್ಗೆ ಅಂತ ಕೇಳಿದ್ರ ಸ್ವ ಆಶ್ರಯ ಸ್ವ ವಿಷಯ ಪಕ್ಷ ಹೇಳ್ತಾರ. ಅಂದ್ರೆ ಬ್ರಹ್ಮವೇ ಆಶ್ರಯ ಐತಿ ಅಜ್ಞಾನಕ್ಕೆ, ಬ್ರಹ್ಮವೇ ಆಶ್ರಯ ಐತಿ, ಬ್ರಹ್ಮವೇ
ವಿಷಯ ಐತಿ ಅಂತ ಹೇಳ್ಕೊಂಬಂತಾರೆ. ಅಂದ್ರ ಆ ಬ್ರಹ್ಮನ ಆಶ್ರಯದಲ್ಲೇನ ಇದು ಐತಿ. ಮತ್ತು ವಿಷಯ ಅಂದ್ರೇನು? ಬ್ರಹ್ಮನನ್ನ ತಿಳಿಲಾರ್ದಂಗೆ ಮಾಡಿಬಿಟ್ಟೈತಿ ಅಂಥೇಳೇನ ದೇವರು ಅಥವಾ ಬ್ರಹ್ಮ ಪರಮಾತ್ಮ ಅದಾನೋ ಇಲ್ಲ ಯಾರಿಗೂ ಗೊತ್ತು, ಇಲ್ಲಂತೂ ಅಂತಾರ ಭಾಳ ಮಂದಿ. ಹೌದಲ್ಲ? ಈ ರೀತಿ ಅದಕ್ಕೆ ಅಂದ್ರ ಅಂತರ್ಗಂಗೆ ನೋಡ್ರಿಲ್ಲ, ಅಂತರ್ಗಂಗೆ ಅಂದ್ರೆ ನೀರ್ ಮೇಲೆ ಇರ್ತದ ಹಸಿರು, ಅದು ನೀರನ್ನು ಆಶ್ರಯ ಮಾಡ್ಕೊಂಡ ಇರ್ತದೆ. ಹೌದಿಲ್ಲ? ಅದ್ರ ಮೇಲೆ ಇರ್ತದೆ, ನೀರಿನ ಮೇಲೆ ಇರ್ತದೆ. ಆ ನೀರಿನ ಮೇಲೆ ಇದ್ರೂ ಕೂಡ ನೀರನ್ನು ಆಶ್ರಯ ಮಾಡ್ಕೊಂಡಿದ್ದು ಆ ನೀರನ್ನ ತೋರಗೊಡ್ದಂತೆ ಮಾಡಿಬಿಟ್ಟಿರ್ತದೆ, ಮುಚ್ಚ ತಾತ ಆಗಿಟ ಕಾಣ್ತೈತೆ, ನೀರು ಕಾಣಂಗಿಲ್ಲ. ಹಿಂಗ ಅಜ್ಞಾನ ಬ್ರಹ್ಮನ ಆಶ್ರಯದಲ್ಲಿದ್ದು ಆ ಬ್ರಹ್ಮನನ್ನೇ ತೋರಗೊಡದಂತೆ ಮಾಡಿಬಿಟ್ಟೈತಿ. ಅದಕ್ಕೆ ಈ ರೀತಿಯಾಗಿ ಇದಕ್ಕೆ ಅಜ್ಞಾನ ಅಂತ ಹೇಳಿದ್ರು. ಅಲ್ಲದೆ ಅದರ ಲಕ್ಷಣಗಳು ಅನೇಕ ಮಾಡ್ಯಾರ. आवरण विक्षेप शक्ति वाली अनादि भाव रूप अज्ञान है. ಏನು? अनादि विक्षेप शक्ति वाली आवरण विक्षेप शक्ति वाली अनादि आवरण विक्षेप शक्ति वाली अनादि भाव रूप अज्ञान है. ಆವರಣ ವಿಕ್ಷೇಪ ಶಕ್ತಿ ಉಳ್ಳದ್ದು, ಅನಾದಿಯಾದದ್ದು ಮತ್ತು ಭಾವರೂಪವಾದದ್ದು ಅಜ್ಞಾನ ಐತಿ ಅಂತ ಹೇಳ್ತಾರೆ. ಯಾಕಂದ್ರೆ ಅಜ್ಞಾನದ ಶಕ್ತಿ ಎರಡದಾವ, ಆವರಣ ಶಕ್ತಿ ವಿಕ್ಷೇಪ ಶಕ್ತಿ. ಅಲ್ಲದೆ ಅನಾದಿಯಾಗಿ ಐತೆ ಅದು. ಮತ್ತು ಭಾವರೂಪ ಅಂತ ಹೇಳಿದ್ರು. ಯಾಕೆ ಭಾವರೂಪ ಹೇಳಿದ್ರು ಇದನ್ನ ಅಂದ್ರೆ ಜಗತ್ತಿಗೆ ಉಪಾದಾನ ಕಾರಣ ಆಗೈತಿ, ಆದ್ದರಿಂದ ಭಾವರೂಪ. ಯಾಕಂದ್ರೆ ಅವ್ರ ಅಜ್ಞಾನ ಅಭಾವರೂಪ ನೈಯಾಯಿಕರಣ ವ್ಯಾವೃತ್ತಿ ಮಾಡೋ ಸಲುವಾಗಿ ಇಲ್ಲಿ ಭಾವರೂಪ ಅಂತ ಹೇಳಿ ಈ ರೀತಿಯ ಅಜ್ಞಾನ ಐತಿ. ಹೇಗೆ ಹಗ್ಗದ ಅಜ್ಞಾನ, ಹಗ್ಗ ಅಂತ ಜ್ಞಾನ ಇಲ್ಲಲ್ಲ, ಮತ್ತೇನೈತಿ? ಹಗ್ಗದ ಅಜ್ಞಾನ ಐತಿ. ಹಗ್ಗ ಅನ್ನೋದು ಅಜ್ಞಾನ. ಹಗ್ಗದ ಅಜ್ಞಾನವು ಏನು ಮಾಡ್ತದ? ಹಗ್ಗವನ್ನ ಆವರಣ ಮಾಡ್ತದ. ಹಗ್ಗದ ಅಜ್ಞಾನವು ಹಗ್ಗ ಅಂತಕ್ಕಂಥ ಜ್ಞಾನ ಆಗ್ಕೊಡಂಗಿಲ್ಲ, ಅದನ್ನು ಆವರಣ ಮಾಡಿರ್ತದ. ಆವರಣ ಮಾಡಿ ವಿಕ್ಷೇಪ ಶಕ್ತಿ ಅಂದ್ರೆ ಆ ಸರ್ಪ ಅನ್ನೋದನ್ನ ತೋರಿಸಿಬಿಟ್ಟದಲ್ಲ, ಕಾರ್ಯವನ್ನು ಮಾಡ್ಯದ, ಅದು ವಿಕ್ಷೇಪ. ಹೆಂಗ ಈ ರೀತಿ ಇಲ್ಲಿ ಆ ಜೀವನಿಗೆ ಈ ಅಜ್ಞಾನ ಏನು ಮಾಡ್ಯದಂದ್ರೆ ತನ್ನ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಪರಬ್ರಹ್ಮ ಸ್ವರೂಪನೆಯಾದ ಆ ಚೈತನ್ಯ ಸ್ವರೂಪ ಆತ್ಮನನ್ನ ಆವರಣ ಮಾಡ್ಯದ. ಹಗ್ಗವನ್ನು ತೋರಗೊಡದಂತೆ ಈ ನಮ್ಮ ಸ್ವರೂಪಕ್ಕೆ ಆವರಣ ಮಾಡ್ಯದ. ಮುಂದೆ ಸರ್ಪದಂತೆ ವಿಕ್ಷೇಪ ಏನ್ ಮಾಡಿದ? ನಾ ಕರ್ತಾ ಅದೀನಿ, ನಾ ಭೋಗ್ತಾ ಅದೀನಿ, ನಾ ಸುಖಿ ಅದೀನಿ, ದುಃಖಿ ಅದೀನಿ, ನಾ ಹುಟ್ಟೇನಿ, ಸಾಯ್ತೀನಿ, ಇವೆಲ್ಲ ವಿಕ್ಷೇಪ. ಹಿಂಗೆ ಹುಟ್ಟಿಸಿ ನಾ ಮನುಷ್ಯ ಅದೀನಿ ಅಂತ ತಿಳ್ಕೊಂಡು ಕೂತಾನ. ಹೆಂಗೆ ಇದು ವಿಕ್ಷೇಪ ಅಂತಾರ. ಈಗ ಎರಡನೇ ನುಡಿಯಿಂದ ಏನು ಹೇಳ್ತಾರೋ ಅಂದ್ರೆ ಆವರಣದ ಸ್ವರೂಪ ಹೇಳ್ತಾರೆ. ಇಲ್ಲಿ ತನ ಅಜ್ಞಾನದ ಬಗ್ಗೆ ಆಯ್ತು ಒಂದನೇ ನುಡಿಯಿಂದ. ಎರಡನೇ ನುಡಿಯಲ್ಲಿ ಆವರಣತೆ ಅದಕ್ಕನಬೇಕು ಅಂದ್ರೆ ವೇದ ವಿಚಾರವನ್ನೊಲ್ಲದ ಉಳಿದ ಶುಷ್ಕವಾದದಿಂದಲೇ ಸಲೆಸಾಕ್ಷಿ ತುರಿಯ ಕೂಟಸ್ಥ ಬೋಧವು ಇಲ್ಲವದು ತೋರದೆಂಬ ಮೋಸದ ಆದಿಯಾದುದು ಉಭಯ ರೂಪವೆನಿಸುವ ಆವರಣ. ಅಂದರೆ ಈಗ ಅಜ್ಞಾನದ ಅನಂತರ ಅದರ ಕಾರ್ಯವಾದ ಆವರಣ ಸ್ವರೂಪ ಏನು ಅಂತ ಕೇಳಿದ್ರೆ ದಶಮ ಏನಿದ್ದಲ್ಲ, ತನ್ನನ್ನು ಮರೆತ ನಂತರ ಆ ದಶಮ ಹತ್ತನೆಯವ
ಇಲ್ಲ ಇದ್ರ ತೋರ್ತಿದ್ದ ಅಂತ ಹಿಂಗೇನಂತಾನಲ್ಲ, ಇಲ್ಲ ತೋರೋದಿಲ್ಲ ಅಂತೇನಂತಾನ. ಇಲ್ಲ ಅನ್ನೋದು ಅಸತ್ವಾಪಾದಕ ಆವರಣ, ಇದ್ರ ತೋರ್ತಿದ್ದ ತೋರೋದಿಲ್ಲ ಅನ್ನೋದು ಅಭಾನಾಪಾದಕ ಆವರಣ. ಹೇಗೆ? ಅದಕ್ಕೆ ಅಲ್ಲಿ ಉಭಯ ರೂಪವೆನಿಸುವ ಆವರಣ ಅಂತ ಕಡೆ ಚರಣದಲ್ಲಿ ಹೇಳಿದ್ರು. ಅದಕ್ಕೆ ಇದರಂತೆ ಒಂದಾನೊಂದು ದಿವಸ ಸತ್ಸಂಗದಿಂದ ಆತ್ಮವಿಚಾರ ಮಾಡಿದ ಅಂದ್ರೆ ಆಗ ಏನಾಗ್ತದೆ, ಈ ದೇಹವೇ ಆತ್ಮ, ಇದೇ ನಾನು ಇದ್ದೇನೆ, ಹೀಗೆ ನಾನು ಹೇಳೋದು ನನ್ನ ಅನುಭವಕ್ಕೆ ಸಿದ್ಧವಾದ ಮಾತು ಆಗೈತಿ. ದೇಹಕ್ಕೆ ಭಿನ್ನವಾಗಿ ಆತ್ಮನಿದ್ದಾನೆ ಅಂತ ಹೇಳುವ ಈ ಶ್ರುತಿ ವಾಕ್ಯನೈತಿಲ್ಲ, ಹೌದಿಲ್ಲ? ಆತ್ಮ ದೇಹಕ್ಕಿಂತ ಭಿನ್ನದಾನು. ಅದ ಮತ್ತು ದೇಹಿ ನಿತ್ಯಂ ಅವಧ್ಯೋಯಂ ದೇಹಿ ಸರ್ವಸ್ವ ಭಾರತ, ಹಿಂಗೆ ಅದು ಸ್ಮೃತಿನೂ ಹೇಳ್ಯದ. ಹಿಂಗೆಲ್ಲ ಅನೇಕ ನಿತ್ಯದಾನ, ಈ ದೇಹಾದಿ ಅನಿತ್ಯ ಅಂತ ಹಿಂಗೆಲ್ಲ ಅನೇಕ ಸ್ಮೃತಿಗಳಲ್ಲಿ ಹೇಳ್ಯಾವ. ಈ ಶ್ರುತಿ ವಾಕ್ಯ ಅನುಭವ ವಿರೋಧವಾದ್ದರಿಂದ ನಂಬಲಿಕ್ಕೆ ಬರುವುದಿಲ್ಲ. ವೇದ ವಿಚಾರವನ್ನು ಅಲ್ಲದೆ ಉಳಿದ ಶುಷ್ಕವಾದದಿಂದಲೇ ಅಂತ ಹಿಂಗೆ ಹೇಳ್ಯಾರ. ಅದು ವೇದ ವಿಚಾರವನ್ನು ಅನುಭವ ಒಪ್ಪುವುದಿಲ್ಲ, ಅದು ನಂಬುವುದಿಲ್ಲ. ಹೀಗೆಂದು ಶ್ರುತಿ ವಾಕ್ಯವನ್ನು ಏನ್ ಮಾಡ್ತಾನವ? ಜರಿತಾನೆ. ಅದೇನ ಸುಖವಣ ಶುಷ್ಕ ಮಾತಾಡು, ವೇದದ ಮಾತಾಡ್ತೇವೆ. ಪ್ರಮಾಣ ಶೂನ್ಯವಾದ ವಾದವು ಶುಷ್ಕವಾದ ಅಂತ ಹೇಳಲ್ಪಡ್ತೈತಿ. ಬರೀ ಬಾಯಿ ಮಾತಿನಿಂದ ಮಾತಾಡೋದು ಶುಷ್ಕವಾದ, ಅದು ಅದಕ್ಕೇನು ಪ್ರಮಾಣ ಇಲ್ಲ, ಸಾಕ್ಷಿ ಇಲ್ಲ, ಏನಿಲ್ಲ, ಹೆಂಗಿದ್ದು. ಇಂಥ ವಾದದಿಂದ ಕೂಡಿಕೊಂಡು ಅನ್ನುತ್ತಾನೆ, ದೇಹಕ್ಕೆ ಭಿನ್ನವಾಗಿ ಸಾಕ್ಷಿ ಕೂಟಸ್ಥ ಪ್ರತ್ಯಗಾತ್ಮನು ಇದ್ದರೆ ಈ ದೇಹ ಪ್ರತ್ಯಕ್ಷ ಹೆಂಗ ತೋರಿತು, ಹಂಗ ನನಗ ಆ ಸಾಕ್ಷಿ ರೂಪ ಆತ್ಮ ತೋರ್ಬೇಕಾಗಿತ್ತು. ಆ ಕೂಟಸ್ಥ ಸಾಕ್ಷಿ ಇದ್ದಂದ್ರೆ, ಕೂಟಸ್ಥ ಅಂದ್ರ ಕೂಟವತ್ ನಿರ್ವಿಕಾರ ರೂಪೇಣ ಸ್ಥಿತಿ ಸ ಕೂಟಸ್ಥ ಉಚ್ಯತೆ. ಕಂಬಾರ ಮನೆಯೊಳಗಿನ ಅಡಿಗಲ್ಲಿನಂತೆ. ಅಡಿಗಲ್ ನೋಡ್ರಿ, ಯಾವ್ದ್ರ ಮೇಲೆ ಕಬ್ಬಣ ಇಟ್ಟು ಬಡಿತಿರ್ತಾನ ನಾವು. ಆದ ಕಬ್ಬಿನ ಮ್ಯಾಲಿಂದ ಹಿಗ್ಗುತ್ತದ, ಏನಾಗ್ತದ, ಎಲ್ಲ ಆಗ್ತದೆ, ಮಣಿತೈತಿ. ಆದ್ರೆ ಮಾತ್ರ ಇದಕ್ಕಿದ್ದಂಗೆ ಇರ್ತದೆ. ಹಂಗ ಈ ಮನರೂಪ ಕಂಬಾರ ಈ ಅನೇಕ 108 ಎಲ್ಲ ಆದ್ರ ಆತ್ಮರೂಪ ಅಡಿಗಲ್ಲಿನ ಮೇಲೆ ಏನೇನೋ ಮಾಡ್ತಾನ, ಏನೇನು ಬಿಡ್ತಾನ, ಏನ್ ಮಾಡಿದ್ರು ಅದೇನಾಗುದಿಲ್ಲ, ಹೋಗುದಿಲ್ಲ, ಇದಕ್ಕಿದ್ದಂಗೆ ಇರ್ತದೆ. ಹಿಂಗ ಅದಕ್ಕೆ ಆ ಪ್ರತ್ಯೇಕ ಆತ್ಮ ಒಂದು ಹೇಳಿದ್ರೆ ಈ ದೇಹ ಪ್ರತ್ಯಕ್ಷವಾಗಿ ಹೇಗೆ ತೋರ್ತೈತೋ ಹಾಗ ಆತ್ಮನು ತೋರ್ಬೇಕಾಗಿತ್ತು. ಹಾಗಾರ ತೋರಂಗಿಲ್ಲವ ಆತ್ಮ. ಆದ್ದರಿಂದ ದೇಹ ವ್ಯತಿರಿಕ್ತ ಬೇರೆ ಆತ್ಮ ಇಲ್ಲ. ಅಥವಾ ಇದ್ರ ತೋರ್ತಿದ್ದಲ್ಲ, ಇಲ್ಲ ಅವ. ಹೀಗೆ ನಿಶ್ಚಯ ಮಾಡ್ತಾನವ. ಸಾಕ್ಷಿ ಇಲ್ಲವೆನ್ನುವುದರಿಂದ ಏನಾಯ್ತು? ಇಲ್ಲ ಅಂದ್ರೆ ಅಸತ್ವಾಪಾದಕ ಆವರಣ ಮಾಡೈತೆ ಅಂತ. ಅಸತ್ವಾಪಾದಕ ಆವರಣ ಮಾಡಿದ್ರಿಂದ ಇಲ್ಲ ಅಂತ ಹೇಳ್ಬಾರ್ದು. ತೋರುವುದಿಲ್ಲ ಅನ್ನುವುದರಿಂದ ಇಲ್ಲ ತೋರೋದಿಲ್ಲ. ಇಲ್ಲ ಅಂದ್ರೆ ಅಸತ್ವಾಪಾದಕ ಆವರಣ ಆಯ್ತು, ತೋರೋದಿಲ್ಲ ಅಂದ್ರೆ ಅಭಾನಾಪಾದಕ ಆವರಣ ಆಯ್ತು. ಈ ರೀತಿ ಅಜ್ಞಾನದ ಆವರಣ 2 ಪ್ರಕಾರವಾಗಿ ಐತಿ. ಆವರಣ ಅದಕ್ಕನ ನಾಸ್ತಿ ನ ಪ್ರಕಾಶತೆ ಇತಿ ವ್ಯವಹಾರ ಹೇತು ಆವರಣ ಒಂದೇ. ನಾಸ್ತಿ ನ ಪ್ರತೀತಿ ಅಂದ್ರೂ ಒಂದ, ನ ಪ್ರಕಾಶತೆ ಅಂದ್ರೂ ಒಂದ. ಹೀಗೆ ಅದಕ್ಕೆ ಆವರಣ ಅಂತ. ಈ ರೀತಿ 2 ಪ್ರಕಾರದ ಆವರಣ ಐತಿ.
ನೀವು ಜರ 1 ಮಿನಿಟ್ ಕುಂದ್ರಿ, ನಾ ಒಂದೇ ಮಾತ್ರ ಅಂತೀನಿ. ಮೂರನೆಯದಾದ ವಿಕ್ಷೇಪ ಅವಸ್ಥೆಯನ್ನು ಹೇಳ್ತಾರೆ. ಅಜ್ಞಾನ ಹೌದಿಲ್ಲ, ಅಜ್ಞಾನ ಆವರಣ 2 ಹೇಳೇವಿ. ಇನ್ನು ವಿಕ್ಷೇಪ, ಕರ್ಮವನ್ನು ಮಾಡಿ ತತ್ಫಲವನ್ನು ತನ್ನ ಧರ್ಮವೆನಿಸಿದ ಹಮ್ಮಿನೊಳಗೆ ಎರವಳಿದು ಮರ್ಮವ ಅರಿಯದೆ ಚಿದಾಭಾಸನೆಂದು ನಿರ್ಮಿತವಾಗಿ ಸಹಜಬಹುದು ವಿಕ್ಷೇಪ. ಏನಂತಾರ? ಈಗ ಅಲ್ಲಿ ದೃಷ್ಟಾಂತದೊಳಗೆ ದಶಮ ಕಾಣಿಸೋದಿಲ್ಲ, ನದಿಯಾಗ ಹರ್ಕೊಂಡು ಹೋಗ್ಯಾನ ಅಂತೇಳಿಕೆ ಅವರು ಅವನು ಸಾತ್ತ ಅಂತ ತಿಳಿದು ಅಳ್ಳಕ್ಕೆ ಚಾಲು ಮಾಡಿದ್ರು. ಹೌದಲ್ಲ? ಅದು ಅಳ್ಕೋತ ಕುಂತದ್ದ ವಿಕ್ಷೇಪ ಆಯ್ತು. ಇದರಂತೆ ಇಲ್ಲಿ ವಿಕ್ಷೇಪ, ಅದು ದೃಷ್ಟಾಂತ ಐತಿ. ಇಲ್ಲಿ ಸಿದ್ಧಾಂತದಲ್ಲಿ ಏನು? ತನ್ನ ನಿಜವಾದ ಕೂಟಸ್ಥ ರೂಪ ಆತ್ಮ ಏನದನ, ಅವನ ಸ್ವರೂಪವನ್ನು ಮರ್ತಾನೆ. ಮರೆತು ಅಹಂಕಾರವೇ ತಾ ಅಂತ ತಿಳ್ಕೊಂಡು ಕರ್ತೃತ್ವಾದಿಗಳಿಂದ, ಅಂದ್ರ ನಾನು ಪುಣ್ಯ ಪಾಪಗಳನ್ನು ಮಾಡವ, ಅವುಗಳ ಫಲವಾದ ಸುಖ ದುಃಖಗಳನ್ನು ಭೋಗಿಸುವವ ಅಂಥೇಳಿ ನಾನು ಸುಖಿ ದುಃಖಿ ಅಂಥೇಳಿ ಅಹಂಕಾರ ಮತ್ತು ಅದರ ಧರ್ಮಗಳೊಡನೆ ಇವ ಕೂಡ್ಕೊಂಡ. ನಾನು ಯಾರು, ನನ್ನ ಸ್ವರೂಪ ಏನು ಅಂಥೇಳಿ ವಿಚಾರ ಮಾಡಂಗಿಲ್ಲ. ಜನನ ಮರಣ, ಹಸಿವು ತೃಷೆ, ಸುಖ ದುಃಖ, ಕರ್ತೃತ್ವ ಭೋಕ್ತೃತ್ವಾದಿ ಅನೇಕ ಸಂಸಾರ ಧರ್ಮಗಳಿಂದ ಕೂಡಿದ ಜೀವನೇ ನಾನಿದ್ದೇನೆ ಅಂತ ಹಿಂಗ ನಿಶ್ಚಯ ಮಾಡ್ಯಾನ. ಅದಕ್ಕನ ವಿಕ್ಷೇಪ ಅಂತ ತಿಳ್ಕೊಂಡ್ಬಿಟ್ಟ. ವಿಪರೀತವಾಗಿ ತಿಳ್ಕೊಂಡು ಇದನ ಅಂತ ತಿಳ್ಕೊಂಡು ಕೂತಾನ. ಅಂದ್ರ ಜೀವ ತನ್ನ ಪಾರಮಾರ್ಥಿಕ ಸ್ವರೂಪವನ್ನು ಮರೆತು ಸ್ಥೂಲ ಸೂಕ್ಷ್ಮ ದೇಹದ್ವಯಗಳೇ ತಾ ಅಂತ ತಿಳ್ಕೊಂಡಾನ. ಅದಕ್ಕನ ಮನುಷ್ಯೋಹಂ ಕರ್ತಾ ಭೋಕ್ತ ಏನಂತಾನೆ? ಮನುಷ್ಯೋಹಂ ಕರ್ತಾ ಭೋಕ್ತ. ಮನುಷ್ಯೋಹಂ ಅಂದ್ರೆ ಸ್ಥೂಲ ದೇಹ, ಮನುಷ್ಯ ಇದ್ದದ್ದು ಯಾವುದು? ಸ್ಥೂಲ ದೇಹ. ಕರ್ತಾ ಭೋಕ್ತ ಅಂದ್ರೆ ಸೂಕ್ಷ್ಮ ದೇಹ. ಹಿಂಗ ಈ ರೀತಿ ದೇಹದ್ವಯಗಳೇ ನಾನು ಅಂತ ತಿಳಿದಾನ. ಅಹಂಕಾರ ಮೊದಲಾಗಿ ದೇಹವೇ ಕಡೆಯಾದ ಯಾವತ್ತು ಅನಾತ್ಮ ಇವು ಧರ್ಮಿಗಳೇನದಾವು, ಅವುಗಳ ಧರ್ಮ, ದೇಹಾದಿಗಳ ಧರ್ಮ ಮತ್ತು ದೇಹಿ ಧರ್ಮಿ ಇಂಥವು, ಇವುಗಳೊಡನೆ ತಾದಾತ್ಮ್ಯ ಭಾವವುಳ್ಳವನಾಗಿ ಸಂಸಾರಿ ಜೀವ ಅಂತ ಹೇಳಲ್ಪಡ್ತಾನೆ. ಈ ಕಾರಣದಿಂದ ಅನೇಕ ವಿಧ ದುಃಖವನ್ನು ಅನುಭವಿಸ್ತಾ ಅದಾನ. ಇದಕ್ಕೇನೆ ಏನಂತಾರು? ವಿಕ್ಷೇಪ ಅವಸ್ಥಾ ಅನ್ನುತ್ತಾರೆ. ಇದಕ್ಕೆ ವಿಕ್ಷೇಪ ಅಂತಾರ, ಇದಕ್ಕೇನೆ ಅಧ್ಯಾಸ ಅಂತಾರ, ಇದಕ್ಕೇನೆ ಭ್ರಾಂತಿ ಅಂತಾರ, ಶೋಕ್ ಅಂತೂ ಅನ್ನುತ್ತಾರೆ. ತಿಳಿಸಿನವ ಅಂದ್ರೆ ಪರ್ಯಾಯ ಶಬ್ದಗಳಿವೆ. ಇಲ್ಲೇನು ವಿಕ್ಷೇಪ ಅಂತ ಹೇಳಿದ್ರಲ್ಲ, ವಿಕ್ಷೇಪ ಅವಸ್ಥಾ ಅಂದ್ರೆ ಅಧ್ಯಾಸ ಅಂದ್ರೂ ಇದೆ, ಭ್ರಾಂತಿ ಅಂದ್ರೂ ಇದೆ, ಶೋಕ ಅಂದ್ರೂ ಇದೆ. ಹೀಗೆ ಇನ್ಮೇಲೆ ಅಸತ್ವಾಪಾದಕ ಆವರಣದ ನಿವೃತ್ತಿಯನ್ನು ಮಾಡತಕ್ಕಂಥ ಪರೋಕ್ಷ ಜ್ಞಾನವನ್ನು ಹೇಳ್ತಾರೆ. ಈಗ ಅಜ್ಞಾನ ಆವರಣ ವಿಕ್ಷೇಪ
ಪರೋಕ್ಷ ಜ್ಞಾನ ಹೇಳ್ತಾರೆ. ಮತ್ತೆ ಶ್ರುತಿ ಗುರು ಪದವಿಡಿದು ಸಾಕ್ಷಿ ಚಿತ್ತು ಬೇರುಂಟು ಅದು ಸ್ವರ್ಗದಂತೆ ಸತ್ಯವೆಂದು ಚಿತ್ತದಳು ನಂಬಲಾಗಿ ಮೊದಲು ಪೇದ ವೃತ್ತಿ ನಾಶವು ಅದು ಪರೋಕ್ಷಾತ್ಮಕ ಜ್ಞಾನ ಅಂತ ಹೇಳ್ತಾರೆ. ಅಂದರೆ ಯಾವಾಗಿಮ ಸತ್ಸಂಗದ ದ್ವಾರ ಗುರುಗಳ ಸಮೀಪಕ್ಕೆ ಹೋಗಿ ಶ್ರುತಿ ವಾಕ್ಯಗಳನ್ನು ವಿಚಾರ ಮಾಡ್ತಾನೋ ಅದಕ್ಕೆ ಆಚಾರ್ಯವಾನ್ ಪುರುಷೋ ವೇದ ಅಂತ ಶ್ರುತಿ ಹೇಳ. ಅದಕ್ಕೆ ನಾರದನು ವೇದಾದಿಗಳನ್ನೆಲ್ಲ ಅಧ್ಯಯನ ಮಾಡಿದ್ದಾವ, ಅದಿಲ್ಲ ಮನ್ಯಾಗ ಕುಂತ ಎಲ್ಲ ಅಭ್ಯಾಸ ಮಾಡಿದ್ದ ತಾನ. ಆದ್ರೆ ಬ್ರಹ್ಮ ಹೋಗ್ಲಿಲ್ಲ. ಅವಾಗ ವಿಚಾರ ಮಾಡಿದ ಅವನು, ಆತ್ಮವಿತ್ ಶೋಕಂ ತರತಿ ಅಂತ ಹೇಳೈತಿ. ಆತ್ಮಜ್ಞಾನ ಆಯ್ತಂದ್ರ ಶೋಕ ದುಃಖ ಅನ್ನೋದು ಹೋಗಿರ್ತದ ಅಂತ ಹೇಳ್ಯಾರ. ನನಗೆ ಇನ್ನೂ ದುಃಖ ಆಗ್ತೈತಲ್ಲ ಅಂದ್ರೆ ನನಗೆ ಇನ್ನೂ ಆತ್ಮಜ್ಞಾನ ಆಗಿಲ್ಲ. ನಮ್ಮ ಅನುಭವನ ಅದ, ಇನ್ನೊಬ್ಬ ಬೇಕಾಗಿಲ್ಲ ಅದಕ್ಕೆ. ನಾವು ಹೊರಗೆ ಬೇಕಾದಷ್ಟು ಬಡಿವಾರ ಮಾಡಲಿ, ಆದರೂ ಕೂಡ ನನಗೆ ಜ್ಞಾನ ಆಗ್ಯದೋ ಇಲ್ಲ ಅನ್ನೋದಕ್ಕೆ ಇನ್ನೊಬ್ಬ ಹೇಳೋ ಕಾರಣನೇ ಇಲ್ಲ. ಅಲ್ಲಿ ನಮ್ಮ ಮನಸ್ಸು ಹೇಳ್ತೈತಿ ನನಗೆ ಜ್ಞಾನ ಆಗೈತಿ ಇಲ್ವತ್ತು. ಯಾಕಂದ್ರೆ ಅಲ್ಲಿ ಈ ಪ್ರಾರಬ್ಧದಿಂದ ಬರ್ತಕ್ಕಂಥ ಧಡಿಕೆಗಳೇನು ಬೀಳ್ತಿರ್ತಾವಲ್ಲ, ಸುಖನೂ ಆಗ್ತೈತಿ, ದುಃಖನೂ ಆಗ್ತೈತಿ, ಏನೇನೋ ಆಗಿ ಮನುಷ್ಯಾಗ ನೋವನ್ನುಂಟು ಮಾಡ್ತಾವು. ಆ ಸಮಯದೊಳಗೆ ಅವಂಗ ಒಳಗ ಆಳವಾಗಿ ಗುದ್ದುತ್ತಿತ್ತು ಅಂದ್ರೆ, ಅದು ಪೆಟ್ಟ ಆಗತಿತ್ತು ಅಂದ್ರೆ ಇದು ಇರ್ತೈತಲ್ಲ ಚೀನಿ ಛಾನ್ ತರ ಇರ್ತೈತೆ. ಛಾನ್ ಅಂದ್ರೆ ಗೊತ್ತ, ಅದು ಕಲ್ಲನ್ನು ಹೊಡೆಯೋದು ಇರ್ತೈತಿ, ಹೌದಲ್ಲ? ಕಲ್ಲು ಹೊಡಿತೈತಿ. ಅದು ಹೆಂಗ್ ಮಾಡಿರ್ತಾರ ಗೊತ್ತೈತೆ ನಿಮ್ದು? ಹೆಂಗಂದ್ರೆ ಕಂಬಾರ ಮನ್ಯಾಗ ಅಲ್ಲಿ ತಿದಿ ಒಳಗೆ ಹಾಕಿ ಬೆಂಕಿಯಾಗ ಕಾಸ್ತಾರು. ಕಾಸಿ ಅದ್ರ ಮಾರಿ ಹಿಂಗೆ ಬಡ್ದಕ್ಕೆ ಸೂಪ್ ಮಾಡ್ತಾರು, ಹೌದಲ್ಲ? ಆಯ್ತು, ಅದು ತಂದು ಕಬ್ಬಿಣ ಕಡಿತೈತಿ, ಗೊತ್ತೈತಿಲ್ಲ? ಕಬ್ಬಿಣ ಸಳಾಯಿ ಕಟ್ ಮಾಡ್ತೈತಿ. ಅದು ಕಬ್ಬಿಣನ, ಇದು ಕಬ್ಬಿಣನ. ಕಬ್ಬಿಣವನ್ನ ಅದ ಕಡಿತೈತಿ. ಯಾವಾಗ ಕಡಿತೈತಿ ಗೊತ್ತಾ? ಅದ್ರ ಬಾಯಿ ಚೂಪ್ ಮಾಡೋಣ ಕಡಿತೈತಿ. ಏನು ಗೊತ್ತಿಲ್ಲ ನಿಮಗೆ? ಯಾವಾಗ ಕಡಿತೈತಿ ಅಂದ್ರ ಅವ ಅದನ್ನ ಬೆಂಕಿಯಾಗ ಹಾಕಿ ಅದನ್ನ ಬಡ್ದು ಅದ್ರ ಬಾಯಿ ಚೂಪ್ ಮಾಡ್ದಂದ್ರ ಅಟ್ಟ ನಿಮ್ ಕೈಯಾಗ ಕೊಟ್ಟಕ್ಕೆ ಹೋಗ್ರಿ, ಇದ್ರಲ್ಲಿ ಕಬ್ಬಣ ಕಡಿ ಹೋಗ್ರಿ, ಕಲ್ಲು ಕಡೀರಿ ಅಂದ್ರ ನೀ ಕಬ್ಬಿಣ ಮ್ಯಾಲೆ ಇಟ್ಟಕ್ಕೆ ಅದನ್ನ ಬಡ್ದೆ ಅಂದ್ರ ಹಿಂಗ್ ಇದ್ದದ್ದು ಹಿಂಗ್ ಆಕತಿ, ಹಿಂಗಿದ್ದದ್ದು ಹಿಂಗ್ ಆಕತಿ. ಬಾಯಿ ಹಿಂಗ್ ವಾಂಕಾಗಿ ನಿಂದಿರ್ತೈತಿ ಮಣದಕ್ಕೆ. ಅದಕ್ಕವ ಕಂಬಾರ ಏನ್ ಮಾಡ್ತಾನ ಗೊತ್ತಾನೆ? ಅದಕ್ಕೆ ಚೂಪ್ ಮಾಡಿ ಒಂದಿಷ್ಟು ನೀರಿಟ್ಕೊಂಡಿರ್ತಾನ ಮುಂದ. ಚರ್ರ ತಿಳ್ಕೊಂಡ್ ಅದ್ರಾಗ ನೀರಾಗ ಇಟ್ಟು ಕುಡಿದ್ ಬೆಂಕಿ ಕಾದ ಚರ್ರ ಮಾಡ್ತಿರ್ತೈತಿ. ನೀರು ಕುಡಿಸ್ತಾನ ಅದಕ್ಕೆ, ಪಿಯೋ ಪಾನಿ ಪಿಯೋ ಆಕೆ. ನೀರು ಕುಡಿಸ್ತಾನ. ನೀರು ಕುಡಿತು ಮನೆಯಂಗಿಲ್ಲ, ಕಬ್ಬಣ ಮ್ಯಾಲಿಟ್ಟು ಬಡಿ
ಕಲ್ಲಿನ ಮೇಲೆ ಇಟ್ಟು ಬಿಡಿ, ಅದನ್ನ ಕತ್ತರಿಸ್ತೈತಿ, ಕರೆ ತಾ ಮಣಂಗಿಲ್ಲ. ಯಾವುದು? ನೀರು ಕುಡಿದ ಚಾ. ಹಂಗ ನಮ್ಮ ಅಂತಃಕರಣ ಜ್ಞಾನನ್ನು ನೀರು ಕುಡಿದಿತ್ತು ಅಂದ್ರ ಈ ಧಡಿಕೆಗೆ ಮಣೆಯೋದಿಲ್ಲ. ತಿಳಿತಾ? ಹಂಗಿದ್ದು ಹಂಗ ಇರ್ತೈತಿ, ಮಣಂಗಿಲ್ಲ. ಮತ್ತ ಆ ನೀರ ಕುಡ್ದಿಲ್ಲ ಅಂದ್ರ ಅಯ್ಯಯ್ಯಪ್ಪೋ ಹಿಂಗಾಗತಿ. ಅದ್ರ ಮೇಲಿಂದಾನೆ ನಾವು ಗೊತ್ತು ಮಾಡ್ಕೊಳ್ಳೋದು ಹೇಗೆ ನಮಗೆ. ಅದಕ್ಕಾಗಿ ಇಲ್ಲಿ ಏನು ಅಂತ ಕೇಳಿದರೆ, ಆ ನಾರದನಿಗೆ ನಾ ಇಷ್ಟೆಲ್ಲ ಸಾಮವೇದ, ಋಗ್ವೇದ, ಯಜುರ್ವೇದ ಎಲ್ಲ, ಇತಿಹಾಸ, ಪುರಾಣ, ಭೂತ ವಿದ್ಯಾ, ಏನದು 108 ಜಗತ್ನಾಗ 8 ವಿದ್ಯೆ ಅದಾವ, ಎಲ್ಲ ಅಭ್ಯಾಸ ಮಾಡೇ ಬಿಟ್ಟಿನಿ, ಭಯಪಟ್ಟು ಮಾಡೇ ಬಿಟ್ಟಿನಿ. ಆದ್ರೂ ನನಗೆ ದುಃಖ ಆಗ್ತೈತಲ್ಲ ಅಲ್ಲಕತ್ತಿದವ. ನಾ ಇಷ್ಟೆಲ್ಲ ಇದು ಮಾಡಿದ್ರು ನನಗ ದುಃಖ ಆಗ್ತೈತಲ್ಲ ಅಂದ್ರೆ ನನಗೆ ಆತ್ಮಜ್ಞಾನ ಆಗಿಲ್ಲ. ಯಾಕಂದ್ರೆ ಶಾಸ್ತ್ರ ಹೇಳ್ತದೆ, ಆತ್ಮವಿತ್ ಶೋಕಂ ತರತಿ. ಆತ್ಮಜ್ಞಾನಿ ಶೋಕವನ್ನು ದಾಟಿ ಹೋಗಿರ್ತಾನವ, ಅವಾಗ ದುಃಖ ಆಗೋದಿಲ್ಲ ಅಂತ ಹೇಳಿ ನನಗರ ಆಗತೈತಿ ಅಂದ್ರೆ ನನಗೆ ಇನ್ನ ಜ್ಞಾನ ಆಗಿಲ್ಲ. ಇದು ಹಂಗ ಬಗೆಹರಿ ಹಂಗೆ ಕಾಣಂಗಿಲ್ಲ. ಇನ್ನು ಇಲ್ಲೇ ಸುಮ್ಮ ಹಂಗ ಆ ಗೋಳಿ ಈ ಗೋಳಿ ಅದು ದವಾ ಇದು ತಗೊಂಡ್ರೆ ಏನು ಬಗೆ ಹರಿವಲ್ದಿ. ಅದು ಇನ್ನು ಎಲ್ಲಿ ಹೋಗ್ಬೇಕು? ಡಾಕ್ಟರ್ ಕಡೆ ಹೋಗಬೇಕು ಅಂತ ಗುರುಗಳ ಕಡೆಗೆ, ಸನತ್ ಕುಮಾರ್ ಕಡೆಗೆ ಹೋದಾವ. ಸನತ್ ಕುಮಾರ್ ಕಡೆಗೆ ಹೋಗಿ ಭಗವನ್ ಅಹಂ ಶೋಚಾಮಿ ಅಂದ. ನಾ ಇಷ್ಟೆಲ್ಲ ಅಭ್ಯಾಸ ಮಾಡೇನ್ ಖರೆ, ನನಗ ದುಃಖ ಆಕೈತಪ್ಪ. ಆತ್ಮಜ್ಞಾನಿ ಶೋಕ ಸಾಗರ ದಾಟಿ ಹೋಗಿರ್ತಾನಂತರ ಶಾಸ್ತ್ರ ಹೇಳ್ತತಿ. ನನಗ ದುಃಖ ಆಕೈತೆ ಅಂದ್ರೆ ಅಹಂ ಮಂತ್ರವಿದೇವಾಸ್ಮಿ ಅಂದ. ನಾ ಇದನ್ನೆಲ್ಲ ಅಭ್ಯಾಸ ಮಾಡೇನಿ ಖರೆ, ಸುಮ್ಮ ಪಠನ ಮಾಡೇನಿ, ಅಟ್ಟ ಗಿಳಿಗತೆ ಪಾಠ ಮಾಡೇನಿ ಅಂದ್ರೆ ನನಗೆ ಆತ್ಮಜ್ಞಾನ ಆಗಿಲ್ಲ. ಅದಕ್ಕೆ ಮಂತ್ರವಿದೇವಾಸ್ಮಿ. ಅದಕ್ಕೆ ನನಗೆ ಆತ್ಮಜ್ಞಾನ ಬೋಧ ಮಾಡ್ರಿ ಅಂತ ಬರಾಬರಿ ಹೇಳಿ ಅಲ್ಲ. ಯಾಕಂದ್ರೆ ಇದನ್ನೆಲ್ಲ ತಿಳಿದೇನಿ ಅಂತೇನು ಹೇಳೋದಿಲ್ಲ. ಇದನ್ನೆಲ್ಲ ತಿಳಿದ ಯಾರು ಅವನೇ ತಿಳಿದಿಲ್ಲ ಇನ್ನ. ಅದಕ್ಕೆ ಹಿಂಗಾಗೈತೆ. ಆ ದಶಮನಗತೆ ತನ್ನ ಬಿಟ್ಟ ನಾವು ಬೊಮ್ಮವ ನರಿವೇನೆಂದು ಬಳಲುವರು, ತಮ್ಮನೆ ನೇತಿಗಳೆದು ಅನ್ಯಮನೆ ನೋಡಿ ಮನುಜರತ್ತು ನಿಜಗೊಂಡ್ರೆ ಇಲ್ಲೇ ಹೇಳ್ಯಾರ ಜ್ಞಾನ ಪ್ರತಿಪಾದನದಲ್ಲಿ. ಅದಕ್ಕೆ ಈ ರೀತಿ ಅವ ಸತ್ಸಂಗ ದ್ವಾರ ಗುರುಗಳನ್ನು ಹೊಂದಿ ಶ್ರುತಿವಾಕ್ಯಗಳನ್ನು ವಿಚಾರ ಮಾಡಲಾಗಿ ಈ ದೇಹಾದಿ ಅನಾತ್ಮ ವರ್ಗಕ್ಕೆ ಬೇರೆಯಾಗಿ ಸಾಕ್ಷಿ ಪ್ರತ್ಯೇಗಾತ್ಮನು ಇದ್ದಾನೆ ಅಂತ ಆವಾಗ ತಿಳಿತಾನ. ಆ ಪರಮಾತ್ಮ ಇದ್ದಾನೆ. ಕರ್ಮಕಾಂಡ ವಾಕ್ಯದಂತೆ ಸ್ವರ್ಗಲೋಕ ಉಂಟು ಅಂತ ನಿಶ್ಚಯ ಮಾಡ್ತಾನೆ. ಕರ್ಮಕಾಂಡ ಹೇಳ್ತೈತಿ, ನೀ ಯಜ್ಞ ಯಾಗಗಳನ್ನು ಮಾಡು, ದಾನ ಧರ್ಮಗಳನ್ನು ಮಾಡು, ಪರೋಪಕಾರ ಮಾಡು ಅಂದ್ರೆ ನಿನಗೆ ಸ್ವರ್ಗ ಪ್ರಾಪ್ತಿ ಆಗ್ತೈತೆ ಅಂತ ಹೇಳೈತಾರೆ. ನಂಬಿಕೆ ಇಡ್ತಾರಿಲ್ಲ? ನಂಬಿಕೆ ಇಟ್ಟಾಗ ಇಟ್ಟೆಲ್ಲ ನಡೀತಾವ, ದಾನ ಧರ್ಮ ಪರೋಪಕಾರ ಇವೆಲ್ಲ. ಇಲ್ಕ ಅದನ್ನ ಯಾಕೆ ಮಾಡಕ್ ಹೋಗ್ತಿದ್ರು ಅವರು? ಹೌದಲ್ಲ? ಆದ್ದರಿಂದ ಆ ಸ್ವರ್ಗ ಐತಿ ಅಂತೂ ಸತ್ತ ಮೇಲೆ ನನಗ ಸಿಗ್ತೈತಿ ಅಂತೇಳಿ ವಿಶ್ವಾಸ ಐತಿ. ಹಾಗೆ ಸಾಕ್ಷಿಯೂ ಕೂಡ
ಶ್ರುತಿ ಹೇಳ್ತೈತಿ ಅಂದ್ರೆ ಅದ ಶ್ರುತಿ ಸ್ವರ್ಗ ಐತೆ ಅಂತ ಹೇಳೈತೆ. ಮತ್ತಿದು ಅದ ಶ್ರುತಿ ಆ ಸಾಕ್ಷಿ ರೂಪ ಪರಮಾತ್ಮ ಅದಾನು ಅಂತ ಹೇಳೈತಿ ಅಂದಮೇಲೆ ನಂಬಬೇಕು. ಹೌದು, ಶ್ರುತಿಯಿಂದ ನಿಶ್ಚಯ ಮಾಡುತ್ತಾನೆ. ದೇಹಾದಿಗಳನ್ನು ಎದುರಿಟ್ಟು ಅರಿಯುವ. ಈಗ ಒಬ್ಬೊಬ್ಬರು ಹಿಂಗೆ ವಾದನು ಮಾಡ್ಯಾರ. ಈ ಶ್ರುತಿ ವೇದ ಹೇಳೈತಿ, ವೇದ ಹೇಳೈತಿ ಮೇಲೆ ಸ್ವರ್ಗ ಐತೆ ಅಂತ ಹೇಳೈತೆ ಅಂತ ತಿಳ್ಕೊ. ಸ್ವರ್ಗ ಯಾವ ನೋಡಿ ಬಂದನಪ್ಪ? ಅದು ಹೇಳೈತೆ ಅಂದ್ರೆ ಹೂನ ಎದ್ರ ಮೇಲಿಂದರ ಹೂ ಅನ್ಬೇಕು ನಾವು. ಹಂಗ ಇಲ್ಲಿ ಆ ಪರಮಾತ್ಮ ಅದಾನು ಅಂತ ಎಲ್ಲಿಪ್ಪ, ಎಲ್ಲಿ ಯಾರು ನೋಡಿ ಬಂದಾರಪ್ಪ? ಅದಕ್ಕೆ ಆಧಾರ ಬೇಕಾ ಬೇಡ? ಆ ಶ್ರುತಿ ಹೇಳಿದ್ದೆಲ್ಲ ಖರೇನ ಹೇಳ್ತೈತಿ ಅಂತ ನೀವು ಅಂತೀರಿ. ಖರೆ ಅದು ಖರೇನ ಹೇಳೈತೆ ಅನ್ನೋದಕ್ಕೆ ಗ್ಯಾರಂಟಿ ಏನು? ಏನು ಉತ್ತರ ಕೊಡ್ತೀರಿ ನೀವು ಇಷ್ಟು ಮಂದ್ಯಾಗ? ಹಿಂಗೆ ನಾನು ಕೇಳಿದ್ರು ಒಬ್ರು, ಈ ಶ್ರುತಿ ವೇದ ಶಾಸ್ತ್ರ ಇವು ಹೇಳ್ತಾವ, ಹೇಳಿದ್ದು ಖರೇನ ಐತಿ. ಈಗ ಸತ್ಯವೇದ ಗುರು ವಾಕ್ಯ ಹೇ ಶ್ರದ್ಧಾ ಅಸು ವಿಶ್ವಾಸ ಅಂತ ಹೇಳ್ತೀರಿ. ಅದು ಸತ್ಯ ಅನ್ನೋದು ಖರೆ ಅನ್ನೋದಕ್ಕೆ ನಮಗೆ ಗ್ಯಾರಂಟಿ ಒಂದು ಬೇಕಲ್ಲ, ಹೌದಲ್ಲ ಅಂತ ಕೇಳಿದಾಗ ಅದಕ್ಕೆ ಉತ್ತರ ಏನಂದ್ರ, ಮಂತ್ರ ತಂತ್ರ ಗೊತ್ತದ ಇಲ್ಲ ನಿಮಗೆ? ಏನು ಮಂತ್ರ ತಂತ್ರ ಅಂದ್ರ ಚೋಳ ಕಡಿತು, ಹಾವು ಕಡಿತು, ಏನು ಮಂತ್ರ ಹಾಕಿದ್ರ ಇಳಿಯುತ್ತದೆ. ಮಂತ್ರ ಹಾಕಿದ್ರ ಇನ್ನ ಏರುತ್ತದೆ ಮತ್ತು ಬ್ಯಾಡಂದ್ರೆ ಇಳಿಯುತ್ತದೆ. ಬೆಂಕಿ ಉತ್ಪನ್ನವಾಗುತ್ತದೆ ಮಂತ್ರ ಹಾಕಿದರೆ. ಇವು ನನಗೇನು ಅಷ್ಟು ಅನುಭವಕ್ಕೆ ಬಂದಿಲ್ಲ ಅಂದ್ರೆ, ಗೊಂಬಿಯು ಕುಣಿಯುತ್ತದೆ ಬರುತ್ತದೆ, ನಿಂಬಿಕಾಯಿ ಓಡಿ ಬರುತ್ತದೆ. ಇವನರ ನಂಬಬೇಕಾಕತ್ನೇ. ಇನ್ನಿನ್ ಹುಜ್ರ ನಿಂಬಿಕಾಯಿ ಗೊಂಬಿ ಓಡಾಡೋದು ತೋರ್ಸಲೇನಂದ್ರೆ ಬ್ಯಾಡಪ್ಪ ಬಿಡ್ಬಿಡಿನ ಹೋಗಿಲ್ಲ. ಅದಾವಿಲ್ಲ ಈ ಜಗತ್ನಾಗ. ಇವೆಲ್ಲ ಕೆಲಸ ಆಗತ್ತಾವ ಅದ್ರ ಮೇಲೆ, ಮಂತ್ರದ ಮೇಲೆ ಆಗ್ತಾವ. ಇವು ಎಲ್ಲಿವು? ಋಗ್ವೇದಾದಿಗಳಲ್ಲಿ ಹೇಳಿದ್ದು ಇವು ಅಲ್ಲಿವ, ವೇದದೊಳಗಿನವ ಇವು ಎಲ್ಲ. ಜ್ಯೋತಿಷ್ ಎಲ್ಲಿದೆ? ವೇದದಾಗಿಂದನ. ನೀ ಹುಟ್ಟಿದ ತಾರೀಖ್ ಟೈಮ್ ಜರ್ ಪಕ್ಕಾ ಸಿಕ್ಕ್ರ ನೀ ಹುಟ್ಟಿ ಸಾಯೋತನ ಏನ್ ಮಾಡ್ತಿ, ಏನ್ ಆಕತಿ, ನಿನ್ಗೇನೇನ್ ಆಗ್ಬೇಕು, ಏನೇನ್ ಹೋಗ್ಬೇಕು, ನಿನ್ಗೇನೇನ್ ರೋಗ ಬರ್ಬೇಕು, ಎಲ್ಲ ಡಿಟೇಲ್ ಬಂದ್ಬಿಡ್ತೈತಿ. ಇಂಥ ದಿನ ಮುಂದಿನ ವರ್ಷ ಇಂಥ ಟೈಮ್ಕ ಸೂರ್ಯಗ್ರಹಣ ಆಕತಿ, ಪೂರ ನುಂಗದಂಗಾಗಿರ್ತೈತಿ ಅಂತ ಹೇಳ್ತಾರೆ. ಆಕತಿಲ್ಲ? ನಿನ್ನೆ ಇದಕ್ಕೂ ಆ ಬ್ಯಾಂಕಿನ ಯಮನಾಪುರ ಮನೆಗೆ ನಾವು ಊಟಕ್ಕೆ ಕರ್ಕೊಂಡು ಹೋಗಿದ್ದೇವೆ. ಊಟಕ್ಕೆ ಹೋದಾಗ ಅಲ್ಲಿ TV ಹಚ್ಚಿದ್ರು ಅವ್ರು. ಅಲ್ಲಿ ನಡೆದಿತ್ತು ಅದು 2012ರಾಗ ಪ್ರಳಯ ಆಗತೈತಿ ಅಂತ ಹೇಳ್ಯಾರ. ಅವ್ನು ಜ್ಯೋತಿಷ್ಗಾರರು ಬಂದಿದ್ದ ಅಲ್ಲಿ. ಹಿಂಗ ಅವ ಪೂರ್ಣ ಭೂಮಿನ ಮುಳುಗಿ ಹೋಗುತ್ತದ ಅಂತ ಹಿಂಗೆ ಹೇಳ್ಯಾರ ಒಬ್ರು. ಅವ ಅಂತಿದ್ದ ಪೂರ್ಣ ಭೂಮಿ ಮುಳುಗಾಗ, ಎಲ್ಲರ ಒಂದು ಭಾಗ ಹಿಂಗ ಅನಾಹುತ ಆಗತೈತಿ, ಇದು ಗ್ಯಾರಂಟಿ.
ನೋಡಿ ಇವೆಲ್ಲ ಮುಂದೆ ಯಾವಾಗದ ಈಗ 2009 ಐತಪ್ಪ, 10, 11, 12 ಅವಾಗ ಆಗೋದು ಈಗ ಜ್ಯೋತಿಷ್ಯ ಅವೆಲ್ಲ ಇವು ಕೆಲವೊಂದು ಹಿಂಗೆ ಪರ್ಫೆಕ್ಟ್ ಹೊಡ್ತಾವು. ಅದೇ ಅಂದ್ರೆ ಹೇಳೋ ತಾತ್ಪರ್ಯ ಏನು, ಈ ರೀತಿ ಅವು ಕೆಲವೊಂದು ನಾ ಮೊದಲು ಜ್ಯೋತಿಷ್ ನಂಬ್ತಿದ್ದಿಲ್ಲ ನಾನು. ಹಿಂದಿಗಡೆ ಕೆಲವೊಂದು ಏನು ನೋಡಿದ್ವಿ ನೋಡು, ಪರ್ಫೆಕ್ಟ್ ನಂದ ಸ್ವಂತ ಇವಂಗೆ ಹೇಳಿದ್ವಿ ಗಾಡಿ ಆಕ್ಸಿಡೆಂಟ್ ಆಗೋದೈತಿ, ಇನ್ನು 3 ದಿನ ಗಾಡಿ ಸಂಭಾಳ್ಸಕ್ ಹೇಳಿದ್ದೀನಿ ನಾನು. ಯಾವಾಗ 1 ತಾರೀಕು ತನಕ ಆಕ್ಸಿಡೆಂಟ್ ಆಗೋ ಸಂಭವ ಐತಿ, ನೀ ಗಾಡಿ ನೋಡಿ ಹೊಡಿಯತ್ ಹೇಳಿದ್ನಿ, ಕಾರ್ ಗಾಡಿ. ಆದ್ರ ಅದು ನಾಳೆ ಮುಗೀತಿತ್ತು ನಿನ್ನ ಪಟ್ಟಾಭಿಷೇಕದಾಗಪ್ಪ. ಎಂಟು ತಾರೀಕು ಆಯ್ತದ. ಮತ್ತ ಹೋಗಿ ಹಾದ ಬಿಡ್ತು ಮತ್ತೆ ಹೇಳಿದ್ದು ನಿನಗಂಗ. ಹಿಂಗವು. ಅದಕ್ಕೆ ಆದ್ದರಿಂದ ಅಂದ್ರೆ ಹೇಳೋ ತಾತ್ಪರ್ಯ ಇವೆಲ್ಲ ವೇದದ ಮಾತನ ಇವೆಲ್ಲ. ಅದಕ್ಕಾಗಿ ಇವು ಎಲ್ಲ ಹಿಂಗ ಸತ್ಯ ಹಿಂಗಾಕೈತಂತ ಹೇಳಿದ್ದು, ಹಿಂಗ ಸೂರ್ಯಗ್ರಹಣ ಆಕತಿ, ಚಂದ್ರಗ್ರಹಣ ಆಕತಿ, ಇಲ್ಲಿ ಅನಾಹುತ ಆಗ್ತತಿ, ಹಿಂಗೆ ಏನೇನು ಹೇಳಿ ಅಲ್ಲಿ ಬರ್ತಾವು. ಜ್ಯೋತಿಷ್ ಆಗಲಿ ಅಥವಾ ಈ ಮಂತ್ರ ತಂತ್ರಗಳಿಂದ ಈ ನಿಂಬಿಕಾಯಿ ಓಡಾಡೋದು, ಗೊಂಬಿ ಕ್ಯಾರ್ ಬೀಳೋದು, 108 ಏನಾಗೋದೆಲ್ಲ ಇವೆಲ್ಲ ಆಗೋದು ಪ್ರತ್ಯಕ್ಷ ಅನುಭವಕ್ಕೆ ಬರ್ತಾವ್. ಹಾವು ಕಡ್ದದ್ದು ಇಳಿಯೋದು ಇವೆಲ್ಲ ಅಂದ ಮೇಲೆ ಮತ್ತ ಇವು ಎಲ್ಲ ನಾವು ನಂಬುತ್ತೀವಿ ಅಂದಮೇಲೆ ಅದನ್ಯಾಕೆ ನಂಬಬಾರ್ದು? ಅದ ವೇದ ಹೇಳಿದ ಮಾತನ. ಹೌದಿಲ್ಲ? ಅದಕ್ಕೆ ಇವು ಅನುಭವ ಗಮ್ಯ ಅದಾವ. ಇವು ಯುವಕರ ಮೇಲಿಂದ ಇವು ಯಾವಾಗ ಸತ್ಯ ಅದಾವ ಅಂದ್ರೆ ಅವನು ಸತ್ಯ ಅದಾವ. ಆದ್ದರಿಂದ ಆ ವೇದ ಹೇಳಿದ ಸ್ವರ್ಗದ ಪರಮಾತ್ಮ ಅದಾನ, ಮೋಕ್ಷದ ಅತ್ತನು ಹೇಳ ಮೋಕ್ಷದ. ಆದ್ರಿಂದ ನಂಬಬೇಕು, ಒಪ್ಪಬೇಕು. ಮತ್ತೆ ನಿಂಬಿಕಾಯಿ ಸೂಜಿ ಡಬ್ಬಣ ಬಂದು ಅಂದ್ಕೊಳ್ಳಿ ನಾವು ಹೂನ ಅಂದ್ಬಿಟ್ಟವ. ಹೌದೌದು, ಅದಕ್ಕೆ ಆದ್ದರಿಂದ ಇಲ್ಲಿ ಸಾಕ್ಷಿ ಇರುತ್ತಾನೆ ಅಂತ ಶ್ರುತಿಯಿಂದ ನಿಶ್ಚಯ ಮಾಡ್ತಾನೆ. ದೇಹಾದಿಗಳನ್ನು ಎದುರಿಟ್ಟರಿಯುವ ಅರಿವು ಉಂಟು ಅಂತ ನಿಶ್ಚಯ ಮಾಡುವುದರಿಂದ ಇದು ಪರೋಕ್ಷ ಜ್ಞಾನ ಅಂತ ಹೇಳಲ್ಪಡ್ತೈತಿ. ಇದಕ್ಕೇನಂತ? ಪರೋಕ್ಷ ಜ್ಞಾನ. ಅಸ್ತಿ ಬ್ರಹ್ಮೇತಿ ಚೇದ್ವೇ ಸ ಪರೋಕ್ಷ ಉಚ್ಯತೆ. ಆ ಪರಮಾತ್ಮನಿದ್ದಾನೆ ಅಂಥೇಳಿ ಬ್ರಹ್ಮವು ಇದೆ ಅಂತ ಹೀಗೆ ಜ್ಞಾನ ಆದ್ರೆ ಅದಕ್ಕೇನಂತಾರೆ? ಪರೋಕ್ಷ ಅಂತಾರೆ. ಇದು ಹೆಂಗ ಆಕತಿ ಗೊತ್ತೈತೆ? ಹೆಂಗ ಆಕತಿ ಯಾರಿಗೂ ಗೊತ್ತಪ್ಪ. ಅಂದ್ರೆ ಇದನ್ನ ನಾ ಮತ್ತೊಂದು ರೀತಿಯಿಂದ ಕೇಳಿದೆ ಅಂದ್ರೆ ಯಾರಾದ್ರೂ ಕೆಲವರು ಬಹುತೇಕ ಹೇಳ್ಬೋದು. ಅದಕ್ಕೆ ನಾ ಕೇಳುವಲ್ಲಿ ಪರಿಯಿಂದ ಕೇಳ್ತಿರ್ತೇನೆ. ಅಂದರೆ
ಈಗೇನು ಪರೋಕ್ಷ ಜ್ಞಾನ ಹೇಳ್ತು ಇದು ಹೆಂಗೆ ಆಕತಿ ಅಂತ ಕೇಳಿಸ್ಕೊಂಡು ಏನೋ ದಿಗಲು ಹಿಡಿತೈತಿ. ಅದಿಲ್ಲ, ಪರೋಕ್ಷ ಜ್ಞಾನ ಕಾ ಹೇತು ಕ್ಯಾ ಹೈ? ಗುರುಶಾಸ್ತ್ರಗಳಲ್ಲಿ, ಸದ್ಗುರು ಸತ್ಯಾಸ್ತ್ರಗಳಲ್ಲಿ ವಿಶ್ವಾಸವಿಡುವುದರಿಂದ, ಸದ್ಗುರು ಸತ್ಯಾಸ್ತ್ರಗಳ ವಚನದಲ್ಲಿ ವಿಶ್ವಾಸವಿಡುವುದರಿಂದ ಪರೋಕ್ಷ ಬ್ರಹ್ಮಜ್ಞಾನವಾಗುತ್ತದೆ. ಸದ್ಗುರುಗಳು ಹೇಳ್ಯಾರ, ಸತ್ಶಾಸ್ತ್ರವು ಹೇಳ್ಯಾರ. ಏನತ್ತ? ಪರಮಾತ್ಮನಿದ್ದಾನೆ. ಯಾಕಂದ್ರೆ ನಮಗೆ ವಿಶ್ವಾಸ ಐತಿ ಅದಾನ. ಕರೆಕ್ಟ್. ವಿಶ್ವಾಸ ಇಟ್ಟಾಗ ಪರೋಕ್ಷ ಜ್ಞಾನ ಆಗುತ್ತದೆ. ಹೇಗೆ? ಈ ಜ್ಞಾನವು ಆತ್ಮನು ಇಲ್ಲ, ಬೇಡ ಪರಮಾತ್ಮನು ಇಲ್ಲ ಅಂತಕ್ಕಂಥ ಅಸತ್ವಾಪಾದಕ ಆವರಣವನ್ನು ನಾಶ ಮಾಡುತ್ತದೆ. ಇಲ್ಲ, ದೇವರಿಲ್ಲ, ಅಥವಾ ಕೂಟಸ್ಥರೂಪ ಆತ್ಮ ಇಲ್ಲ, ಬ್ರಹ್ಮ ಇಲ್ಲ ಅಂತ ಹಿಂಗೇನು ಇಲ್ಲ ಅನ್ನೋದಾಗಿತ್ತಲ್ಲ ಅಸತ್ವಾಪಾದಕ ಆವರಣ, ಅದು ಪರೋಕ್ಷ ಜ್ಞಾನದಿಂದ ನಾಶ ಆಗಿ ಹೋಗ್ತದೆ. ಹಾಗಂದ್ರೆ ದಶಮ ಸತ್ತಿಲ್ಲ, ಇದ್ದಾನೆ ಅಂತ ಹೇಳ್ದಲ್ಲ ಅವ. ಇದ್ದಾನೆ ಅಂದ ಕೂಡ್ಲೇನ ಅಸತ್ವಪಾದಕ ಅದಾನ ಅಂದ್ರೆ ಮತ್ತೆ ಅವ ಇಲ್ಲ ಅನ್ನೋದು ಹೋಯ್ತದ. ಹೇಗೆ? ಆಪ್ತ ಪುರುಷನ ವಾಕ್ಯದಿಂದ ದಶಮನ ಅಸ್ತಿತ್ವ ಜ್ಞಾನ ಆಗ್ತದೆ. ಇದರಿಂದ ದಶಮನು ಇಲ್ಲ ಅನ್ನುವ ಆವರಣ ನಾಶ ಆಗಿ ಹೋಗ್ತದೆ. ಇದರಂತೆ ಸಾಕ್ಷಿ ಪ್ರತ್ಯಗಾತ್ಮನು ಇದ್ದಾನೆ ಅನ್ನುವುದರಿಂದ ಇಲ್ಲ ಅನ್ನೋದು ಹೋಗ್ಬಿಡ್ತದೆ. ಪರೋಕ್ಷ ಜ್ಞಾನ ಆತ್ಮನಿಲ್ಲ, ಪರಮಾತ್ಮನಿಲ್ಲ, ಬೇಡ ಬ್ರಹ್ಮ ಇಲ್ಲ ಅಂತಕ್ಕಂಥ ಅಸದ್ಬುದ್ಧಿಯನ್ನ ನಾಶ ಮಾಡಿಬಿಡ್ತದೆ. ಇಲ್ಲ ಅನ್ನೋದನ್ನು ಕಳೆದು ಇದ್ದಾನೆ ಇರುತ್ತದೆ. ಪರಮಾತ್ಮನಿದ್ದಾನೆ, ಆತ್ಮನಿದ್ದಾನೆ, ಹೆಂಗೆ ಜ್ಞಾನ ಆಗ್ತದೆ. ಶಾಸ್ತ್ರ ಭಾಳ ಆಗ್ತದೆ. ಒಟ್ಟು ಮುಗಿಲಕ್ಕಂತೂ ಸಾಧ್ಯ ಇಲ್ಲ. ಕಂಡಕ್ಟಿ ಹೌದಿಲ್ಲ? ಅದ